ಆಶೀರ್ವಾದಕ್ಕೆ ನಡೆಸುವಂಥದ್ದಾಗದೆ ಆರಾಧನೆ ನಡೆಸಿರುವಂಥ ಎಲ್ಲ ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲಿ. ದೇವರಿಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ನಾವು ಈ ದಿನದ ದೈವ ಸಂದೇಶಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆಯೊಂದಿಗೆ ಸಂದೇಶವನ್ನು ಕೇಳಿಸಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ನಮ್ಮ ಕಣ್ಣನ್ನು ಮುಚ್ಚಿಕೊಳ್ಳುವ. ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ಮಾತನಾಡುವುದಾಗಿ ಕೇಳುವ. ಖಂಡಿತವಾಗಿಯೂ ನಮ್ಮ ದೇವರು ನಮಗೆ ಬೇಕಾಗಿರುವಂಥ ಅನೇಕ ವಿಷಯಗಳನ್ನು ಪ್ರಕಟಿಸುವಾತನಾಗಿದ್ದಾನೆ. ನಮ್ಮ ಆತ್ಮಿಕವಾದ ಜೀವಿತಕ್ಕೆ ಬೇಕಾಗಿರುವಂಥ ಅನೇಕ ವಿಷಯಗಳನ್ನು ನಮಗೆ ತಿಳಿಸುವಾತನಾಗಿದ್ದಾನೆ. ಖಂಡಿತವಾಗಿಯೂ ದೇವರು ತನ್ನ ವಾಕ್ಯವನ್ನು ನಮಗೆ ಕೊಡುವಾಗ ಅದನ್ನು ಸ್ವೀಕಾರ ಮಾಡೋಣ. ಆ ವಾಕ್ಯವನ್ನು ಸ್ವೀಕರಿಸುವಾಗ ಮಾತ್ರವೇ ನಮಗೆ ಆಶೀರ್ವಾದ ಎಂಬುದಾಗಿ ಬೈಬಲ್ ನಮಗೆ ಪ್ರಕಟಿಸಿದಂತೆ ನಾವೆಲ್ಲರೂ ಕೂಡ ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯೇ, ಈ ಸುಂದರವಾದ ಮುಂಜಾನೆಯ ಜಾವದಲ್ಲಿ ಸಭಾಮಂದಿರದಲ್ಲಿ ಸಭೆಯಾಗಿ ಸೇರಿ ಅನೇಕ ಕಾರ್ಯಗಳ ಮೂಲಕವಾಗಿ ನಿಮ್ಮನ್ನೇ ಮಹಿಮೆ ಪಡಿಸುವಂಥ ಮಹಾಕೃಪೆಗೆ ನಮ್ಮ ನಡೆಸಿದಾತ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಪರಿಶುದ್ಧನಾದ ತಂದೆಯೇ, ಸ್ವಲ್ಪ ಸಮಯ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಆತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಬಲವನ್ನು ನಮಗೆ ದಯಪಾಲಿಸುವುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ವಾಕ್ಯಗಳನ್ನು ಧ್ಯಾನಿಸುವ ಸಂದರ್ಭದಲ್ಲಿ ನಿನ್ನ ಆತ್ಮನ ಸಹಾಯ ನಮಗೆ ದಯಪಾಲಿಸು. ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಸಂದೇಶವನ್ನು ನಮಗೆ ಪ್ರಕಟಿಸುವುದಾಗಿ ನಿಮ್ಮಲ್ಲಿ ನಾನು ವಿಜ್ಞಾಪಿಸಿಕೊಳ್ತಾ ಇದ್ದೇನೆ. ಕೇಳುವ ಹೃದಯಗಳನ್ನು ಆಶೀರ್ವಾದ ಮಾಡು. ಕೇಳುವ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ. ಆತ್ಮಿಕವಾಗಿ ಎಲ್ಲರಲ್ಲಿ ಉಜ್ಜೀವನವನ್ನು ಕರ್ತನೆ ನೀನು ದಯಪಾಲಿಸುವುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಸ್ತೋತ್ರವು ಮಹಿಮೆಯು ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ತಿರುಗೊಂದು ಆವರ್ತಿ ನಾವೆಲ್ಲರೂ ಕೂಡ ಈ ವಾರದ ಮೊದಲನೇ ದಿವಸದಲ್ಲಿ ಸಭೆಯಾಗಿ ಸೇರಿ ಬಂದು ಆತನನ್ನು ಆರಾಧಿಸುವಂತಹ ಒಳ್ಳೆಯ ಅವಕಾಶವನ್ನು ಕರ್ತನು ನಮಗೆ ದಯಪಾಲಿಸೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಮತ್ತು ಸೇರಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಕರ್ತನು ಹೆಚ್ಚಾಗಿ ಆಶೀರ್ವಾದ ಮಾಡಿ ನಡೆಸಲೆಂಬುದಾಗಿ ನಾನು ಹಾರೈಸುವಂಥವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ಕಳೆದ ವಾರದಲ್ಲಿ ಒಂದು ಸಂದೇಶವನ್ನು ನಿಮಗೆ ಹೇಳಿದ್ದೆ. ಅದನ್ನು ನಿಮ್ಮ ನೆನಪಿಗೆ ತರಲಿಕ್ಕೆ ಬಯಸ್ತೇನೆ. ಯಾರಿಗಾದರೂ ಜ್ಞಾಪಕ ಇದೆ ನಾವು ಹೋದ ವಾರದಲ್ಲಿ ಹೇಳಿದ ಪ್ರಸಂಗ? ಯಾವ ವಿಷಯವಾಗಿ ನಾವು ಕೇಳ್ತಾ ಇದ್ದೇವೆ? ನಾವು ದೇವರನ್ನ ಮೆಚ್ಚಿಸಲಿಕ್ಕಿರುವಂತಹ ಕೆಲ ವಿಷಯಗಳನ್ನು ನಾನು ಕಳೆದ ವಾರದಲ್ಲಿ ಹೇಳಿದೆ. ಅದನ್ನ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂತ ಹೇಳಿದ್ರೆ, ದೇವರನ್ನ ಮೆಚ್ಚಿಸುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಸರಿಸುವಾಗ ಮಾತ್ರವೇ ದೇವರ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನಾವು ದೇವರನ್ನ ಘನಪಡಿಸುವಂಥ ವಿಧಾನಗಳ ಬಗ್ಗೆ ಬೈಬಲಲ್ಲಿ ಸ್ಪಷ್ಟವಾದಂಥ ವಿವರಣೆ ಕೊಡಲ್ಪಟ್ಟಿದೆ. ನಾವು ಯಾವ ರೀತಿಯಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು, ನಮ್ಮ ದೇವರನ್ನ ಹೇಗೆ ನಾವು ಮೆಚ್ಚಿಸಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡುತ್ತಾ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ನಾವು ಪ್ರಯತ್ನ ಪಡೋಣ. ಹಲ್ಲೆಲೂಯ. ಓಕೆ, ಈ ದಿನದ ಸಂದೇಶವನ್ನು ಕೂಡ ನಾವು ಕೇಳಿಸಿಕೊಳ್ಳೋ ಓದಿರುವಂಥ ವಾಕ್ಯ ಭಾಗದಲ್ಲಿ ಒಂದು ವಾಕ್ಯವನ್ನು ನಿಮ್ಮ ನೆನಪಿಗೆ ತರ್ತೇನೆ. ಮೊದಲನೇ ಪೇತ್ರ 2:21 ವಚನದಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದನ್ನು ತಿರುಗೊಂದಾವರ್ತಿ ನಾವು ಓದಿ ಕೇಳಿಸಿಕೊಳ್ಳುವ. ಪೇತ್ರನ ಮೊದಲನೇ ಪತ್ರಿಕೆ 2:21 ವಚನದಲ್ಲಿ ಪೇತ್ರನು ಬರೆಯುತ್ತಾನೆ. ಓದಿನ ವಾಕ್ಯವನ್ನ, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಪೇತ್ರನು ಬರೀತಾನೆ. ಈ ವಾಕ್ಯ ನಮಗೆ ಬಹಳ ಆಶೀರ್ವಾದದ ವಾಕ್ಯ. ಎಲ್ಲ ವಾಕ್ಯಗಳು ಕೂಡ ಆಶೀರ್ವಾದದ ವಾಕ್ಯಗಳೇ. ಇಲ್ಲಿ ನಮ್ಮ ಆತ್ಮೀಕವಾದಂಥ ಜೀವಿತದ ಬಗ್ಗೆ ಆಲೋಚನೆ ಮಾಡುವ ಈ ವಚನ ನಮ್ಮನ್ನು ಯಾವ ರೀತಿಯಲ್ಲಿ ಆಶೀರ್ವಾದಕ್ಕೆ ಕರೆದುಕೊಂಡು ಹೋಗುತ್ತದೆ, ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಜೊತೆಲಿ ಹೇಗೆ ಮಾತಾಡ್ತಾನೆ, ಖಂಡಿತವಾಗಿ ಇದು ಬಹಳ ಶ್ರೇಷ್ಠವಾದಂಥ ಒಂದು ವಿಷಯ. ಪೇತ್ರನು ಬರೆಯುವಾಗ ಸುಮ್ಮನೆ ಕಾಲ್ಪನಿಕವಾಗಿ ಬರಲಿಲ್ಲ ವಾಕ್ಯಗಳನ್ನು. ದೇವರ ಆತ್ಮ ಪ್ರೇರಣೆ ಹೊಂದಿ ಆತನು ಬರೆದಿರುವಂಥ ವಾಕ್ಯ ಇದು. ಅದನ್ನು ಬಹಳ ಹಗುರವಾಗಿ ಭಾವಿಸುವಂಥದ್ದಲ್ಲ. ಅದರಲ್ಲಿ ಬಹಳ ಗಂಭೀರತೆ ಇದೆ, ಅದರಲ್ಲಿ ಬಹಳ ಮಹತ್ವ ಇದೆ. ಅದಕ್ಕೆ ಇಲ್ಲಿ ಪೇತ್ರನು ಹೇಳ್ತಾನೆ, ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ಆತನು ನಮಗೆ ಒಂದು ಒಳ್ಳೆಯ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ಹಾಗಿದ್ರೆ ಆ ವಾಕ್ಯ ನಾವು ಎಷ್ಟು ಬಾರಿ ಓದುತ್ತೇವೋ ಅಷ್ಟು ನಮಗೆ ಆ ವಾಕ್ಯ ನಮ್ಮ ಜೊತೆಯಲ್ಲಿ ಮಾತನಾಡುವಂಥದ್ದಾಗಿದೆ. ನೋಡಿ, ಅಲ್ಲಿ ವಾಕ್ಯದ ಒಂದು ರಹಸ್ಯ ಏನಾಗಿದೆ? ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಾಗ ತನ್ನ ಕಾರ್ಯಗಳನ್ನು ಮುಗಿಸಿ ಸುಮ್ಮನೆ ಹಾಗೆ ರಿಟರ್ನ್ ಹೋಗಲಿಲ್ಲ ಯೇಸು ಸ್ವಾಮಿ. ಆತನು ಮಾಡಬೇಕಾಗಿದ್ದಂಥ ಅನೇಕ ಕಾರ್ಯಗಳನ್ನು ಸಾಧಿಸಿದ, ಆತನು ಬಂದಂಥ ಉದ್ದೇಶವನ್ನು ನೆರವೇರಿಸಿದ, ತಂದೆಯ ಚಿತ್ತವನ್ನು ಪೂರೈಸಿದ,
ಇಡೀ ಮಾನವ ಕುಲಕ್ಕಾಗಿ ತನ್ನ ಜೀವವನ್ನೇ ಜೀವ ಬಲಿಯಾಗಿ ಶಿಲುಬೆ ಮೇಲೆ ಅರ್ಪಿಸಿದ. ಆಮೇಲೆ ಸತ್ತು ಹೂಣಲ್ಪಟ್ಟು ತಿರುಗಿ 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ಟು ತಿರುಗಿ ಪರಲೋಕಕ್ಕೆ ಹೋದ. ಹಾಗಾಗಿ ಆತನು ಇಲ್ಲಿ ಜೀವಿಸಿರುವಂತಹ ಕಾಲವೆಲ್ಲ ನಾವು ಗಮನಿಸಿದ್ದೆ. ಆದರೆ ಆತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಕೂಡ ದೇವರು ತನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಕೆ ನೀಡುತ್ತಾನೆ. ಅದನ್ನ ಪೇತ್ರನ ಮೂಲಕವಾಗಿ ಪ್ರಕಟಿಸುತ್ತಾನೆ. ಏನಂತ ಹೇಳಿದ್ರೆ, ನೀವು ಸಹ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಯೇಸು ಕ್ರಿಸ್ತನು ನಡೆದ ಹಾಗೆ ನಡೆಯುವುದಕ್ಕಾಗಿ. ಹಲ್ಲೆಲೂಯಾ. ಎಲ್ಲರೂ ಹೇಳುವ ಒಂದ್ಸಲ, ಯಾವುದಕ್ಕಾಗಿ ಕರೆಯಲ್ಪಟ್ಟಿವ್ರಿ? ಯೇಸು ಕ್ರಿಸ್ತನು ನಡೆದ ಹಾಗೆ ನಡೆಯುವುದಕ್ಕೆ. ಅದನ್ನೇ ಪೇತ್ರ ಹೇಳ್ತಾನೆ, ಯೇಸು ಕ್ರಿಸ್ತನು ಸಹ ತನ್ನ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಆತನು ಹೋಗಿದ್ದಾನೆ. ಹಾಗಿದ್ರೆ ಇವತ್ತು ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಹೇಗೆ ನಡೀತಿದೀವ್ರಿ? ಇದು ನಮ್ಮ ಮುಂದಿರುವಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್, ನಮ್ಮ ಮುಂದಿರುವಂತ ದೊಡ್ಡದಾಗಿರೋ ಪ್ರಶ್ನೆ. ನಾವೆಲ್ಲರೂ ಕೂಡ ಆಲೋಚನೆ ಮಾಡಿಕೊಳ್ಳುವ, ಯೇಸು ಸ್ವಾಮಿಯನ್ನು ನಂಬಿದ ದಿನದಿಂದ ಇಲ್ಲಿಯವರೆಗೆ ಕೂಡ ನಾವು ಹೇಗೆ ನಡೀತಿದ್ದೀವಿ ಲೋಕದಲ್ಲಿ, ಹೇಗೆ ಜೀವಿಸ್ತಿದ್ದೀವಿ ಇಲ್ಲಿ ಪ್ರಪಂಚದಲ್ಲಿ. ಒಂದು ಸಾರಿ ಪ್ರಪಂಚವನ್ನು ಗಮನಿಸಿ ಹೇಗಿದೆ, ತುಂಬಾ ಕೆಟ್ಟು ಹೋಗಿದ್ದಾರೆ. ಕಳೆದ ವಾರದಲ್ಲಿ ಒಂದು ವಾಕ್ಯ ಕೂಡ, 2 ವಾಕ್ಯ ಕೂಡ ಹೇಳಿದೆ. ಇಡೀ ಲೋಕವೆಲ್ಲವೂ ಕೂಡ ಸೈತಾನನ ವಶದಲ್ಲಿ ಕೊಡಲ್ಪಟ್ಟಿದೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಸೈತಾನ ಬಂದು ಕೇಳಿದಾನೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ಇದು ನನ್ನ ಮನಸ್ಸು ಬಂದವನಿಗೆ ಕೊಡ್ತೀನಿ, ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲ ನಿನಗೆ ಕೊಡ್ತೀನಿ ಎಂಬುದಾಗಿ ಕೂಡ ಹೇಳ್ತಾನೆ. ಅಥವಾ ಆಮೇಲೆ 1 ಯೋಹನ 5:19 ಕೂಡ ಓದಿದ್ವಿ, ಏನಂದ್ರೆ ಇಡೀ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದದೆ. ಸೊ ಹಾಗಿದ್ರೆ ಇಂಥ ಕೆಟ್ಟ ಪ್ರಪಂಚದಲ್ಲಿ ದೇವರ ಮಕ್ಕಳಾಗಿರುವ ನಾವು ಹೇಗೆ ನಡೆದುಕೊಳ್ತಾ ಇದ್ದೇವೆ, ಹೇಗೆ ಜೀವಿಸಬೇಕಾಗಿದೆ, ಅದನ್ನ ಪೇತ್ರನು ಸ್ಪಷ್ಟಪಡಿಸಿದಾನೆ. ಏನಂತ ಹೇಳಿದ್ರೆ, ನೀವು ಸಹ ಯೇಸು ಕ್ರಿಸ್ತನು ತೋರಿಸಿಕೊಟ್ಟ ಆತನು ನಡೆದ ಹೆಜ್ಜೆಯ ಜಾಡಿನಲ್ಲಿ ನೀವು ನಡಿಬೇಕಂತ ಹೇಳಿ ಒಂದು ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ ಯೇಸು ಸ್ವಾಮಿ. ಹಾಗಿದ್ರೆ ಯೇಸುವನ್ನು ನಂಬಿರುವಂತ ನಾವುಗಳು, ಯೇಸುವನ್ನು ಸ್ವೀಕಾರ ಮಾಡಿರುವಂತ ನಾವೆಲ್ಲರೂ ಕೂಡ ಆತನು ತೋರಿಸಿದ ಹೆಜ್ಜೆಯ ಜಾಡಿನಲ್ಲಿ ನಡೀತಾ ಇದ್ದೀವಾ, ಅಥವಾ ನಮ್ಮ ಇಷ್ಟದಾಗಿ ನಾವು ಜೀವಿಸ್ತಿದ್ವಾ? ನಮ್ಮ ಇಷ್ಟದಾಗಿ ಜೀವಿಸ್ಲಿಕ್ಕೆ ನಾವು ಇಲ್ಲಿ ಬರಲಿಲ್ಲ ರೀ. ಇದು ನೆನಪಲ್ಲಿ ಇಟ್ಕೊಡ್ರಿ ಯಾವಾಗಲೂ ಕೂಡ. ನಮ್ಮ ಇಷ್ಟದ ಹಾಗೆ ನಾವು ಜೀವಿಸ್ಬೇಕಂತ ಹೇಳಿದ್ರೆ ಪ್ರಪಂಚ ವಿಶಾಲವಾಗಿದೆ, ಲೋಕ ತುಂಬಾ ದೊಡ್ಡದಾಗಿದೆ. ಯಾರು ನಮಗೆ ಪ್ರಶ್ನೆ ಮಾಡುವ ಹಾಗಿಲ್ಲ. ನನ್ನ ಇಷ್ಟದ ಹಾಗೆ ಜೀವಿಸಿ ನಿಮಗೆ ಧೈರ್ಯವಾಗಿ ಹೇಳ್ಬೋದು. ಬಟ್ ಆದ್ರೆ ಇಲ್ಲಿ ಬಂದಾಗ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದಾವೆ, ಕೆಲವೊಂದು ನಿಬಂಧನೆಗಳಿದಾವೆ. ಕಾರಣ ಏನಂತ ಹೇಳಿದ್ರೆ, ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರಾಗಿರುವ ಕಾರಣ ದೇವರ ನಿಯಮದಂತೆ ನಡೆಯುವುದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಿದ್ರೆ ನಾವು ಯೋಚನೆ ಮಾಡೋ ವಾಕ್ಯದಲ್ಲಿ ಪೇತ್ರ ಬರೀತಾನೆ, ಆತನು ನಡೆದ ಹೆಜ್ಜೆಯ ಜಾಡಿನಲ್ಲಿ ನಡಿಬೇಕು ನಾವೆಲ್ಲರೂ. ಹಾಗಿದ್ರೆ ಹೇಗೆ ನಡೀತಿದ್ವಿ ಯೋಚನೆ ಮಾಡಿ. ಆತನ ಹೆಜ್ಜೆಯ ಜಾಡು ನಮಗೆ ಏನ್ ತೋರಿಸಿಕೊಡ್ತದೆ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನಾವುಗಳು ಹೇಗೆ ನಡೀತಿದ್ವಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ? ಇದು ಬಹಳ ಆಲೋಚನೆ ಮಾಡುವಂತ ಪ್ರಶ್ನೆ. ನಾವೆಲ್ಲರೂ ಕೂಡ ಬಹಳ ಆಲೋಚಿಸುವಂತ ವಿಷಯ ಇದು. ಇದ್ರ ಬಗ್ಗೆ ಯಾರು ಸಹ ಯೋಚನೆ ಮಾಡಲ್ಲ ರೀ. ಆದ್ರೆ ಬೈಬಲ್ ನಮಗೆ ಸ್ಪಷ್ಟಪಡಿಸುತ್ತದೆ, ಇದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ಇದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ, ಇದಕ್ಕೋಸ್ಕರವಾಗಿ ನಿಮ್ಮನ್ನು ನೇಮಕ ಕೂಡ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ ದೇವರು. ಹಾಗಿದ್ರೆ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕಾಗಿದೆ ನಾವು. ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಇವತ್ತು ನನ್ನ ಸಂದೇಶ ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದೇವೆ. ಹೌದಾ? ನಮ್ಮ ಹಳೆಯ ಜೀವನ, ಹಳೆಯ ಸ್ವಭಾವದಲ್ಲಿ ಜೀವಿಸ್ತಿದ್ದೇವೆ. ಆದ್ರೆ ಈಗ ಏನಾಗಿದ್ದೀವಿ? ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ನೂತನ ಸೃಷ್ಟಿಯಾಗಿದ್ದೇವೆ. ಎಲ್ಲರೂ ಹೇಳೋಣ, ನಾವೆಲ್ಲರೂ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಹಾಗಿದ್ರೆ ಹೇಗೆ ಜೀವಿಸ್ತಿದ್ದೀವಿ ನಾವು? ನೂತನ ಸೃಷ್ಟಿ ಆಗಿದ್ದೀವಿ ಅಂದ ಮೇಲೆ ನೂತನ ಸೃಷ್ಟಿ ನನ್ನಲ್ಲಿ ಇದೆನಾ? ನೂತನ ಸೃಷ್ಟಿ ನಿಮ್ಮಲ್ಲಿ ಇದೆನಾ? ಆ ನೂತನ ಸೃಷ್ಟಿ ಇಲ್ಲ ಅಂತ ಹೇಳಿದ್ರೆ ಇನ್ನ ಹಳೆಯ ಜೀವಿತನೇ ಇದೆ. ಹಾಗಿದ್ರೆ ನಾವು ಮಾಡುವಂತ ಎಲ್ಲ ಆರಾಧನೆಗಳು, ಪ್ರಾರ್ಥನೆಗಳು ಹೇಗೆ ದೇವರಿಗೆ ಸಲ್ತವೆ? ಅವು ಖಂಡಿತವಾಗಿಲ್ಲ. ಹಾಗಾಗಿ ದೇವರನ್ನ ನಾವು ಬಹಳ ಶ್ರೇಷ್ಠ ಭಾವದಿಂದ, ಗಂಭೀರ ಭಾವದೊಡನೆ ಆತನ ನಾವು ಗಮನಿಸಬೇಕಾಗಿದ್ದರೆ, ಬಹಳ ಹಗುರವಾದ ಮನಸ್ಸಿನಿಂದ ತಿಳ್ಕೊಳ್ಳುವಂಥದ್ದಲ್ಲ. ಬಹಳ ಸೀರಿಯಸ್ನೆಸ್ ಅದು, ಬಹಳ ಪ್ರಾಮುಖ್ಯತೆ ಪಡೆದಿರುವಂತ ವಿಷಯ ಅದು. ಅದಕ್ಕೆ ಇಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಾವೆಲ್ಲರೂ ಕ್ರಿಸ್ತ ಯೇಸುವನ್ನು ನಂಬಿದ ದಿನದಿಂದ ಇಲ್ಲಿಯವರೆಗೆ ಇನ್ನು ಮುಂದೆ ಕೂಡ ನಾವು ನಮ್ಮ ಇಷ್ಟದಾಗಿ ಬದುಕಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಆತನು ತೋರಿಸಿಕೊಟ್ಟ ಹೆಜ್ಜೆಯ ಜಾಡಿನಲ್ಲಿ ನಡಿಬೇಕು ನಾವೆಲ್ಲರೂ. ಹಲ್ಲೆಲೂಯಾ. ಎಲ್ಲರೂ ಹೇಳುವ ಈ ಕಡೆ ಹಲ್ಲೆಲೂಯಾ. ಹಾಗಾದ್ರೆ ಹೇಗೆ ಜೀವಿಸ್ತಿದ್ವಿ?
ಹೇಗೆ ಆತನ ಹೆಜ್ಜೆ ಜಾಡಿನಲ್ಲೇ ನಡೀತಿದ್ವಿ. ಅದಕ್ಕೆ ಒಂದು ಉದಾಹರಣೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಹೇಗೆ ನಡೆದನಂತ ಒಂದು ವಾಕ್ಯ ಓದೋಣ. ಯೇಸು ಹೇಗೆ ಲೋಕದಲ್ಲಿ ಜೀವಿಸಿದ, ಹೌದಿಲ್ವಾ? ಯೇಸು ಹೇಗೆ ಜೀವಿಸಿದ, ಆಗ ನಮಗೆ ಗೊತ್ತಾಗುತ್ತೆ, ಹೌದು ಯೇಸು ಕ್ರಿಸ್ತನಂತೆ ನಾನು ಕೂಡ ಜೀವಿಸುವುದಕ್ಕೆ ಬದ್ಧಳಾಗಿದ್ದೇನೆ. ಹಾಗಿದ್ರೆ ನೋಡೋಣ, ಗಮನದಿಂದ ಕೇಳಿಸಿಕೊಳ್ಳುವ ಇಬ್ರಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 7ರಲ್ಲಿ ಯೇಸು ಸ್ವಾಮಿ ನಡೆದಿರುವಂತ ಉದಾಹರಣೆ ಅಥವಾ ಯೇಸು ಸ್ವಾಮಿ ನಡೆದು ತೋರಿಸಿರುವಂತ ಒಂದು ಸತ್ಯ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಆ ಕಡೆ ಈ ಕಡೆ ನಿಮ್ಮ ಮನಸ್ಸನ್ನ ಓಲಾಡಿಸಬೇಡಿ. ಇಲ್ಲಿ ಕಾನ್ಸ್ಟೆಂಟ್ ಮಾಡ್ರಿ, ಇಲ್ಲಿ ನಿಮ್ಮ ಮೈಂಡ್. ದೇವ್ರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗ, ನೆಕ್ಸ್ಟ್, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯಿಂದ ನಿಮಿತ್ತ ಕೇಳಲ್ಪಟ್ಟನು. ನೆಕ್ಸ್ಟ್, ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಹಲ್ಲೆಲೂಯಾ. ಆ ವಾಕ್ಯವನ್ನು ಇನ್ನೊಂದ್ಸಲ ರಿಪೀಟ್ ಆಗಿ ನೀವು ಮನೇಲಿ ಹೋಗಿ ಓದ್ಕೊಳ್ಳಿ. ಅಲ್ಲೇನು ಬರೆಯಲ್ಪಟ್ಟಿದೆ? ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗ ಹೇಗೆ ನಡೆದನು, ಅದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೀವಲ್ಲ. ಹಾಗಾಗಿ ಇವತ್ತು ನನ್ನ ಸಂದೇಶ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಡೆದ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಹಾಗಿದ್ರೆ ಯೇಸು ಹೇಗೆ ನಡೆದ? ನಮಗೆ ಬೆಸ್ಟ್ ಎಕ್ಸಾಂಪಲ್ ಬೈಬಲ್ ಬರೆಯಲ್ಪಟ್ಟ ತುಂಬಾ ವಿಷಯಗಳಿದ್ದಾವೆ. ನಮಗೆ ಸಮಯ ಇರುವಾಗ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಕೇಳಿಸಿಕೊಳ್ಳುವ, ಯೇಸು ಹೇಗೆ ನಡೆದ ಲೋಕದಲ್ಲಿ ನಾವು ಹೇಗೆ ನಡಿಬೇಕಾಗಿದೆ. ಇವತ್ತು ನಮಗೆ ಯಾವ ಮಾದರಿಯನ್ನು ತೋರಿಸೋಗಿದ್ದಾನೆ ಯೇಸು ಸ್ವಾಮಿ? ತನ್ನ ಹಿಂಬಾಲಕರಿಗೆ ಯೇಸು ಸ್ವಾಮಿ ಹೇಳಿಲ್ವಾ? ತನ್ನ ಹಿಂಬಾಲಕರಿಗೆ ಅನೇಕ ವಿಷಯಗಳನ್ನು ಹೇಳಿದನು ಯೇಸು ಸ್ವಾಮಿ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಮನೇಲಿ ಹೋಗಿ ಓದ್ಕೊಳ್ಳಿ. ಅದರಲ್ಲಿ 60 ವಚನಗಳ ಮೇಲೆ ಬರೆಯಲ್ಪಡುವಾಗ ಕೆಲವು ಶಿಷ್ಯರ ಬಗ್ಗೆ ಬರೆಯಲ್ಪಟ್ಟಿದೆ, ಅವರ ಸ್ವಭಾವಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸುವಿನ ಹಾಗೆ ನಡೆಯಲಿಕ್ಕೆ ಮನಸ್ಸಿಲ್ಲದ ಅನೇಕರು ಹಿಂಜರಿದು ಹೋಗಿಬಿಟ್ರು, ವಾಪಸ್ ಎಲ್ಲರೂ ಕೂಡ. ಆದ್ರೆ ಯೇಸುವಿನ ಹಾಗೆ ನಡೆಯುವುದಕ್ಕೆ ಕೆಲವರು ಮಾತ್ರ ಸಿದ್ಧರಾಗಿದ್ರು. ಆ ಸಿದ್ಧರಾಗಿರೋ ಗುಂಪಿನಲ್ಲಿ ಇವತ್ತು ನಾವುಗಳು ಕೂಡ ಬರಬೇಕಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಹೊರಟೋಗಿದ್ದಾರೆ, ತುಂಬಾ ಜನ ಸೇವಕರು ಆ ಸಂದರ್ಭದಲ್ಲಿ. ಆದರೆ ಕೆಲವರು ಮಾತ್ರ ಉಳ್ಕೊಂಡ್ರು, ಯೇಸುವೆ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವಂತ ವಾಕ್ಯಗಳಿದ್ದಾವೆ, ಎಲ್ಲರೂ ಹೋದ್ರೂ ಪರವಾಗಿಲ್ಲ, ನಾವು ಮಾತ್ರ ನಿನ್ನ ಹಿಂದೆ ಬರ್ತೇವೆ, ನೀನು ತೋರಿಸಿದ ಹೆಜ್ಜೆ ಜಾಡಿನಲ್ಲೇ ನಡೆಯಿತು ಎಂಬುದಾಗಿ ದೃಢವಾಗಿ ನಿಂತುಕೊಂಡ್ರು ಕೆಲವರು. ಹಾಗಾಗಿ ಇವತ್ತು ನಾವು ಕೂಡ ಗಮನದಿಂದ ಕೇಳಿಸಿಕೊಳ್ಳುವ, ಯೇಸು ಸ್ವಾಮಿ ಭೂಲೋಕದಲ್ಲಿ ಬಂದಾಗ ನೋಡಿ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನ ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆಮೇಲೆ ಹೇಳ್ತಾನೆ, ಆತನು ಮಗನಾಗಿದ್ದರೂ ಕೂಡ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನ ಕಲಿತುಕೊಂಡ. ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ಮನುಷ್ಯನಾಗಿ ಲೋಕದಲ್ಲಿ ಬಂದಾಗ ಆತನು ದೇವರಿಗೆ ಹೇಗೆ ವಿಧೇಯನಾಗಿ ಜೀವಿಸಬೇಕೆಂಬುದಾಗಿ ದೇವರಿಂದ ವಿಧೇಯತೆಯನ್ನು ಕಲಿತುಕೊಂಡಂತ ಯೇಸು ಸ್ವಾಮಿ. ಹಾಗಿದ್ರೆ ದೇವರ ವಿಷಯವಾಗಿ ನಮಗೆ ವಿಧೇಯತೆ ಇದೆನಾ? ನಾವು ಹೇಗೆ ಜೀವಿಸ್ತಿದ್ದೀವಿ ಇಲ್ಲಿ? ಈ ವಿಧೇಯತೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ವಿಷಯ ನಮ್ಮ ಕ್ರಿಶ್ಚಿಯನ್ ಲೈಫ್ಗೆ. ಅದಕ್ಕೆ 1 ಸಮುವೇಲ 15:22 ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇನೆಂದರೆ, ವಿಧೇಯತೆಯ ಮಹತ್ವದಲ್ಲಿ ಬರೆಯಲ್ಪಟ್ಟಿದೆ, ಯಜ್ಞಗಳನ್ನು ಸಮರ್ಪಿಸುವುದಕ್ಕಿಂತಲೂ ದೇವರಿಗೆ ವಿಧೇಯರಾಗುವುದೇ ಶ್ರೇಷ್ಠ ಎಂಬುದಾಗಿ. ಯಜ್ಞ ಹೋಮಗಳಿಗಿಂತಲೂ ವಿಧೇಯತೆನೇ ದೇವರಿಗೆ ಮೆಚ್ಚುಗೆ ಆಗುತ್ತಂತೆ. ಹಾಗಾಗಿ ಯೇಸು ಸ್ವಾಮಿ ಕೂಡ ವಿಧೇಯತೆಯನ್ನು ಕಲಿತುಕೊಂಡ. ಹಾಗಾದ್ರೆ ಇವತ್ತು ನಾವು ಎಷ್ಟು ವಿಧೇಯತೆಯನ್ನು ಕಲಿತುಕೊಂಡಿದ್ದೀವಿ? ಯಾರಿಗೆ? ನೀವು ಮನುಷ್ಯರಿಗೆ ವಿಧೇಯರಾಗ್ತಿರೋ ಬಿಡ್ತೀರೋ ಅದು ನಾಟ್ ನೆಸೆಸರಿ, ಅದು ನೆಕ್ಸ್ಟ್. ಬಟ್ ಆದ್ರೆ ದೇವರಂತ ಬಂದಾಗ ದೇವರಿಗೆ ಹೇಗೆ ಯಾವ ವಿಧದಲ್ಲಿ ವಿಧೇಯರಾಗಿದ್ದೀವಿ? ನಾವು ಯಾವ ವಿಧದಲ್ಲಿ ವಿಧೇಯರಾಗಬೇಕಾಗಿದೆ? ಎಷ್ಟು ವಿಧೇಯರಾಗಿದ್ದೀವಿ? ಪ್ರಾರ್ಥನೆ ಅಂದ ತಕ್ಷಣ, ದೇವರು ಅಂದ ತಕ್ಷಣ ನಮ್ಮ ಮೈಂಡ್ ಕಂಪ್ಲೀಟ್ ಚೇಂಜ್ ಆಗಿಬಿಡ್ಬೇಕ್ರಿ. ಚರ್ಚ್ ಅಂದ ತಕ್ಷಣ ನಮ್ಮ ಹಾವ ಭಾವಗಳು ಚೇಂಜ್ ಆಗ್ಬೇಕ್ರಿ. ಅದಕ್ಕೆ ನನ್ನ ಸೇವೆಯ ಅನುಭವ ಅದು ಮತ್ತೆ ಸ್ವಲ್ಪ ಡೈವರ್ಟ್ ಆಗುತ್ತೆ ಸಂದೇಶ ಅದು ಇಲ್ಲಿ. ಹಾಗಿರುವಾಗ ನೋಡಿ, ಗಮನಿಸ್ರಿ, ಈ ಪ್ರಾರ್ಥನೆ, ಆರಾಧನೆ, ಸೇವೆ, ದೇವರು, ಬೈಬಲು, ವಾಕ್ಯ ಅಂತ ಹಿಂಗೇನು ಬರ್ತದಲ್ಲ, ಈ ಸ್ಪಿರಿಚುವಲ್ ವಿಷಯಗಳು ಬಂದಾಗ ಕಂಪ್ಲೀಟ್ ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು ಇಮಿಡಿಯೇಟ್ಲಿ. ಯಾಕಂತ ಹೇಳಿದ್ರೆ ಅದೇ ಆತ್ಮಿಕ ಜೀವನ. ಅಲ್ಲಿ ವಿಧೇಯತೆ ಬರಬೇಕು ನಮಗೆ. ನಾನು ಯಾವಾಗಲೂ ಕೂಡ ಹೇಳ್ತೇನೆ, ಹೆಚ್ಚಾಗಿ 3 ವಿಷಯಗಳು ಭಾಳ ವೆರಿ ವೆರಿ ಇಂಪಾರ್ಟೆಂಟ್. 3 ಥಿಂಗ್ಸ್ ಏನು ಗೊತ್ತಾ? ಒಂದು, ಫಸ್ಟು ದೇವರು, ಆಮೇಲೆ ದೇವರ ಸೇವಕರು, ಆಮೇಲೆ ದೇವರ ಸಭೆ. ಇದು ಸ್ವಂತ ಬುದ್ಧಿಯಿಂದ ಹೇಳ್ತಿಲ್ಲ, ಬೈಬಲಲ್ಲೇ ಬರೆದಿರುವಂಥದ್ದು. ಫಸ್ಟ್ ನಾವು ದೇವರಿಗೆ ವಿಧೇಯರಾಗಿ,
ದೇವರನ್ನ ಘನಪಡಿಸಿರಿ. ನೆಕ್ಸ್ಟ್ ಪೋಸ್ಟ್ ದೇವರ ಪ್ರತಿನಿಧಿಗಳಾಗಿ ಆತನ ರಾಜ್ಯವನ್ನು ಸಾರಲಿಕ್ಕೆ ಸೇವಕರುಗಳನ್ನು ಇಟ್ಟಿದ್ದಾನೆ ಲೋಕದಲ್ಲಿ. ನಾನೇ ಅಂತಲ್ಲ, ನನ್ನಾಗಿ ಎಷ್ಟೋ ಲಕ್ಷಗಟ್ಟಲೆ ಸೇವಕರುಗಳಿದ್ದಾರೆ, ದೈವ ಸೇವಕರುಗಳು. ಆಮೇಲೆ ಎರಡನೇದಾಗಿ ಆತನು ಪ್ರೀತಿಸಿದ, ಆತನಿಗಾಗಿ ಎತ್ತಲ್ಪಡುವಂಥ ಸಭೆ. ಈ ಮೂರು ವಿಷಯಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಅವುಗಳನ್ನು ಗೌರವಿಸುತ್ತಾ ಅವರಿಗೆ ವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ನಮ್ಮನ್ನು ಹುಡುಕಿಕೊಂಡು ಬರ್ತದ್ರಿ. ಹಲ್ಲೆಲೂಯಾ. ಆಶೀರ್ವಾದ ಹುಡುಕಿಕೊಂಡು ನಾವು ಹೋಗ್ಬೇಕಾಗಿಲ್ಲ, ನಾವೆಲ್ಲಿದ್ರೂ ಆಶೀರ್ವಾದ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಹಾಗಿದ್ರೆ ನೀವು ಯೋಚನೆ ಮಾಡಿ, ಇವತ್ತು ಎಷ್ಟೋ ಜನ ಹೋಗ್ತಿದಾರಲ್ಲ, ಹುಡುಕಿ ಸೋತು ಹೋಗಿದ್ದಾರೆ. ಕರ್ತನಲ್ಲಿ ಪ್ರಿಯರು ಗಮನಿಸಿರಿ, ಅದಕ್ಕೆ ಒಂದು ವಿಷಯ ಬಹಳ ಗಮನದಲ್ಲಿಟ್ಕೊಳ್ಳಿ. ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನಿಂದ ಆರಿಸಲ್ಪಟ್ಟವರಾಗಿದ್ದೀವಿ. ಪ್ರಪಂಚದಿಂದಲೇ ತನಗೋಸ್ಕರವಾಗಿ ಪ್ರತ್ಯೇಕಗೊಳಿಸಿದ ನಮಗೆ. ಕೀರ್ತನೆಗಳು 4:2 ವಾಕ್ಯವನ್ನು ಸಲ ಓದೋಣ, ಬೇಗ ಓದಿ ವಾಚನ ಯಾರಿಗೆ ಸಿಕ್ಕರೆ. ಕೀರ್ತನೆಗಳು 4:2 ಈ ವಾಕ್ಯಗಳು ಬಹಳ ಬಹಳ ಪ್ರಾಮುಖ್ಯ ನಮ್ಮ ಕ್ರೈಸ್ತ ಜೀವಿತಕ್ಕೆ. ಕೀರ್ತನೆ 4:2 ಮಹನೀಯರೇ. ಓಕೆ, ಅದು ಸುಳ್ಳನ್ನು ಹಿಂಬಾಲಿಸುವ ವಿಷಯದಲ್ಲಿ ಆಯ್ತು. ಸೊ 4ನೇದೇ 3ನೇ ವಚನ, ರೈಟ್. ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳ್ರಿ. ಓಕೆ, ಸಾಕಮ್ಮ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳುವ ಎಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಏನಂತ ಗೊತ್ತಾ, ದೇವರು ನೋಡಿ ಕೇಳಿಸ್ಕೊಳ್ಳಿ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರನೇ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳ್ರಿ. ನಮಗೆ ಗೊತ್ತಾಗ್ತಿಲ್ಲ, ನಮಗೆ ತಿಳುವಳಿಕೆ ಬರ್ತಾ ಇಲ್ಲ. ಪ್ರಪಂಚವನ್ನು ನೋಡಿ ಎಷ್ಟು ನಮ್ಮ ಲೋಕದಲ್ಲಿ ಹೇಗಿದೆ ಜೀವನವೆಲ್ಲ ಕ್ರೈಸ್ತರದು. ಅದಕ್ಕೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ದಾವೀದನು ಕೂಡ ಎಚ್ಚರಿಸ್ತೇನೆ ಏನಂದ್ರೆ, ದೇವರು ತನ್ನ ಭಕ್ತರೆಲ್ಲರನ್ನ ನಮ್ಮ ಇಷ್ಟದಾಗಿ ಬದುಕಲಿಕ್ಕಾಗಿ ಅಲ್ಲ, ನಮ್ಮ ಮನಸ್ಸಿಗೆ ಬಂದಾಗೆ ಜೀವಿಸಲಿಕ್ಕಾಗಿ ಅಲ್ಲ. ಅದಕ್ಕೆ ಹೇಳ್ತಾನೆ, ದೇವರು ತನಗೋಸ್ಕರವಾಗಿಯೇ ಪ್ರತ್ಯೇಕಿಸಿಕೊಂಡಿದ್ದಾನೆ. ಹಾಗಿದ್ರೆ ನಾವು ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ, ದೇವರಿಗಾಗಿ ನಾವು ನೇಮಿಸಲ್ಪಟ್ಟವರಾಗಿದ್ದೇವೆ. ಅದು ಪೇತ್ರನು ಕೂಡ ಹೇಳಿದನು, ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನ ತೋರಿಸಿದ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕಂತ ನಿಮಗೆ ಮಾದರಿಯನ್ನು ತೋರಿಸಿ ಹೋದನೆಂಬುದಾಗಿ. ಹಾಗಿದ್ರೆ ಇವತ್ತು ನಾವು ಸಿಂಪಲ್ ಆಗಿ ಆಲೋಚನೆ ಮಾಡುವ, ನನ್ನ ಕ್ರೈಸ್ತ ಜೀವಿತದಲ್ಲಿ ನಾನು ಯೇಸು ನನಗೆ ತೋರಿಸಿಕೊಟ್ಟ ಹೆಜ್ಜೆಯ ಜಾಡಿನಲ್ಲಿ ಜೀವಿಸುತ್ತಾ ಇದ್ದೇನಾ, ಅಥವಾ ಯೇಸು ತೋರಿಸಿದ ಮಾರ್ಗವನ್ನು ಬಿಟ್ಟು ನನ್ನ ಇಷ್ಟದಾಗಿ ನಾವು ಬದುಕ್ತಾ ಇದ್ದೇವಾ? ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ತಪ್ಪಾರ್ಥ ಮಾಡಿಕೊಳ್ಬೇಡ್ರಿ ಯಾವುದು ಕೂಡ. ಕೆಲವು ಸಮಯದಲ್ಲಿ ಪಾಸ್ಟ್ಗಳ ಮಾತೇ ಕೇಳಲ್ಲ ಕೆಲವರು, ಇನ್ನು ದೇವ್ರ ಮಾತು ಕೇಳೋದು ಎಲ್ಲಿ ಬರ್ತದೆ ರೀ? ಯಾರೋ ಪಾಸ್ಟ್ ಇವನ್ ನಾನೇ ಅಂದ್ಕೊಡ್ರಿ, ಏನೋ ಒಂದು ಸಿಂಪಲ್ ಕೆಲಸ ಹೇಳಿದ್ರೆ ನಾನು ಹೆಚ್ಚಾಗಿ ಯಾರಿಗೆ ಹೇಳಿ ನನ್ನ ಕೆಲಸ ನಾನೇ ಮಾಡ್ಕೊಳ್ತಿರ್ತೀನಿ. ಯಾಕಂದರೆ ಹೇಳಿದಕ್ಕೆ ಕೇಳಿದ್ರೆ ಸ್ವಲ್ಪ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿಬಿಡ್ತದೆ. ಅದಾಗ ಇಲ್ಲಿವರೆಗೆ ಕೂಡ ಯಾರಿಗೂ ಆ ಕೆಲಸ ಮಾಡಂತ ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ ನಾವು. ಹಾಗಾಗಿ ಕೆಲವು ದೇವರ ಸೇವಕರ ಮಾತೇ ಕೇಳಲ್ಲ ಅಂತ ಹೇಳಿದ್ರೆ ದೇವರ ಮಾತು ಎಲ್ಲಿ ಕೇಳಕ್ಕೆ ಸಾಧ್ಯ? ಕಣ್ಣಿಗೆ ಕಾಣುವ ಸಹೋದರನನ್ನೇ ಪ್ರೀತಿ ಮಾಡದ ನೀನು ಕಾಣದ ದೇವರನ್ನು ಹೇಗೆ ಪ್ರೀತಿಸುತ್ತೆ ಅಂತೇಳಿ ಯೋಹಾನ ಬರೀತಾನೆ. ಹಾಗಿದ್ರೆ ಅದಕ್ಕೆ ನಾನು ಹೇಳಿದೆ, ದೇವರು, ದೇವ ಸೇವಕರು, ದೇವರ ಸಭೆ, ಇದು ಬಹಳ ಗಂಭೀರವಾದ ವಿಷಯಗಳು ಬೈಬಲಲ್ಲಿ. ಹಾಗಾಗಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಆಲೋಚನೆ ಮಾಡಿಕೊಳ್ತಾ ಹೋಗೋಣ. ಈಗ ಮುಂದಿನ ವಿಷಯಗಳನ್ನ ಕೇಳಿ ತಿಳಿದುಕೊಳ್ಳುವ, ನನ್ನಲ್ಲಿ ಒಂದು ವಿಶೇಷವಾದ ಕಾರ್ಯ ಅದು ಪ್ರವರ್ತಿಸಬೇಕಾಗಿದೆ. ಅದೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಡೆದ ಹಾಗೆ ನಾವು ನಡಿಬೇಕಂತ ಹೇಳಿದ್ರೆ, ಯೇಸು ಹೇಗೆ ನಡೆದನಂತ ಉದಾಹರಣೆ ವಾಕ್ಯದಲ್ಲಿ ನಾವು ತೋರಿಸಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ಯೇಸು ಕ್ರಿಸ್ತನು ಕೂಡ ಎಲ್ಲ ವಿಷಯಗಳ ಮುಂದೆ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡಿ ಕಣ್ಣೀರನ್ನು ಸುರಿಸಿ ವಿಧೇಯತೆಯನ್ನು ಕಲಿತುಕೊಂಡ. ಆ ವಿಧೇಯತೆಯೇ ಆ ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಿತೆಂಬುದಾಗಿ ಕೂಡ ಬೈಬಲ್ ನಮಗೆ ಎಚ್ಚರಿಸುತ್ತದೆ. ಹಾಗಿದ್ರೆ ಇವತ್ತು ನಾವು ಕೇಳಿಸಿಕೊಳ್ಳುವ ಇನ್ನೂ ಅನೇಕ ವಿಷಯಗಳು ನಮಗೆ ಬರೆಯಲ್ಪಟ್ಟ ಹಾಗೆ, ನಾವು ದೇವರ ಮಕ್ಕಳಾಗಿ ಬಂದಿರೋ ನಮಗೆ ಇನ್ನೂ ಅನೇಕ ವಿಷಯಗಳು ಕೊಟ್ಟಿದ್ದಾನೆ. ಕೆಲವು ಗುಣಗಳನ್ನ ನಮಗೆ ಬರಬೇಕಂತೆ. ಯಾವಾಗ? ಯೇಸು ಕ್ರಿಸ್ತನು ತೋರಿಸಿದ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕಂತ ಹೇಳಿದ್ರೆ ನಮ್ಮಲ್ಲಿ ಅತೀ ಪ್ರಾಮುಖ್ಯವಾಗಿ ಒಂದು 7 ಗುಣಗಳ ಬಗ್ಗೆ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಒಂದು 7 ಕ್ಯಾರೆಕ್ಟರ್ಸ್ ಬಗ್ಗೆ ಬರೆಯಲ್ಪಟ್ಟಿದೆ. ಅವುಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದೊಂದು ಹೇಳ್ತಾ ಹೋದ್ರೆ ಒಂದು ವಾರ ಆಗುತ್ತದೆ. ಹಾಗಾಗಿ ಕೇಳಿಸ್ಕೊಳ್ಳುವ, ನಮ್ಮಲ್ಲಿ ಫಸ್ಟ್ ಏನು ಬರ್ಬೇಕಂತ ಹೇಳಿದ್ರೆ ಪುನರುಜ್ಜೀವನ. ಎಲ್ಲರೂ ಹೇಳ್ರಿ, ಏನ್ ಬರ್ಬೇಕು ನಮ್ಮಲ್ಲಿ? ಪುನರುಜ್ಜೀವನ, ರಿವೈವಲ್ ಅಂತ ಏನು ಕರಿತೀವಲ್ಲ, ಪುನರುಜ್ಜೀವನಗೊಳ್ಬೇಕಂತ ನಾವು. ಈ ಪುನರುಜ್ಜೀವನ ಇಲ್ಲದನೆ ಆ ಯೇಸು ತೋರಿಸಿದ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಹಾಗಾದ್ರೆ ಪುನರುಜ್ಜೀವನ ಬಂದಿದೆ ನಮ್ಮಲ್ಲಿ. ಪುನರುಜ್ಜೀವನ ಯಾವಾಗ? ಪುನರುಜ್ಜೀವನ ಕೂಟಗಳಂತ ಮಾಡ್ತೀವಿ, ಅವಾಗಷ್ಟೇ ಪುನರುಜ್ಜೀವನ ಇರ್ತದೆ ನಮ್ಮಲ್ಲಿ.
ಆಗಲ್ಲ. ಯಾವಾಗಲೂ ನಮ್ಮೊಳಗಡೆ ಪುನರುಜ್ಜೀವನದ ಕಾರ್ಯ ಸಾಧಿಸುತ್ತಾ ಇರಬೇಕು. ಆ ಪುನರುಜ್ಜೀವನ ಅಂತ ಹೇಳಿದ್ರೆ ಪುನರ್ಜೀವನ ಅಂದ್ರೆ ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಜೀವಿಸುವಂಥದ್ದೇ ಪುನರುಜ್ಜೀವನ. ಅದು ಅರ್ಥ ಆಯ್ತಲ್ಲ? ಏನಂದ್ರೆ ಪುನರುಜ್ಜೀವನ ಅಂದ್ರೆ ಹೇಗೆ? ಹಾಗಾದ್ರೆ ಬರೀ ಯೇಸು ನಂಬಿನ್ರಿ ಸಾಕ್ರಿ, ನಾ ಚರ್ಚಿಗೆ ಬರ್ತೀನಿ, ಕಾಣಿಕೆ ಕೊಡ್ತೀನಿ, ಪ್ರಾರ್ಥನೆ ಮಾಡಿ ಹೋಗ್ತೀನಿ ಅಲ್ಲ. ಲೋಕದಲ್ಲಿ ಆ ರೀತಿಯಲ್ಲಿ ತುಂಬಾ ಜನ ಇದ್ದಾರೆ. ಅದಕ್ಕೆ ಕಳೆದ ದಿವಸದಲ್ಲಿ ಬೈಬಲ್ ಸ್ಟಡಿಯಲ್ಲಿ ತುಂಬ ಯೌವನಸ್ಥರೆಲ್ಲ ಬಂದರೆ ಅವ್ರಿಗೆ ಕೆಲವು ವಿಷಯಗಳೆಲ್ಲ ಹೇಳಿದ ನಂಬಿಕೆ ಮಹತ್ವದ ಬಗ್ಗೆ ಹೇಳ್ತಿದ್ವಲ್ಲ. ಹಾಗಾದರೆ ಆ ನಂಬಿಕೆ ಆ ರೀತಿಯಾಗಿರುವಂಥ ಒಂದು ಕ್ರಿಶ್ಚಿಯಾನಿಟಿ ಅಲ್ಲ ದೇವ್ರ ವಾಕ್ಯದ ಪ್ರಕಾರವಾಗಿ. ಅದಕ್ಕೆ ಹೇಳ್ತೇನೆ ಅಂದರೆ ಪುನರುಜ್ಜೀವನ ಅಂತ ಹೇಳಿದ್ರೆ ಪಾಪದ ಪಾಲಿಗೆ ಸತ್ತು. ನಾವು ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚೆ ಪಾಪದಲ್ಲಿ ಬದುಕ್ತಿದ್ವಿ ಲೋಕದಲ್ಲಿ. ಬಂದ ಮೇಲೆ ಆ ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಜೀವಿಸಲಿಕ್ಕಾಗಿ ನಾವು ಪುನರುಜ್ಜೀವನಗೊಂಡಿದ್ದೇವೆ. ಆ ಪುನರುಜ್ಜೀವನ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಯೇಸುವನ್ನ ಹಿಂಬಾಲಿಸಲಿಕ್ಕೆ ಆಗಲ್ಲ. ಯೇಸು ತೋರಿಸಿದ ಹೆಜ್ಜೆ ಜಾಡಿನಲ್ಲಿ ನಡಿಲಿಕ್ಕೆ ಆಗೋದಿಲ್ರಿ ನಮಗೆ. ಹಾಗಾಗಿ ಮೊದಲನೇದಾಗಿ ಕೇಳಿ ತಿಳಿದುಕೊಳ್ಳಿ, ಪುನರುಜ್ಜೀವನದ ಗುಣಗಳು ನಮ್ಮಲ್ಲಿ ಬರಲೇಬೇಕು. ಆ ಪುನರುಜ್ಜೀವನ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು ಇದ್ದಾವೆ, ಕೆಲವು ಗುಣಗಳು ನಮ್ಮೊಳಗಡೆ ಅದು ಕಾರ್ಯ ಮಾಡ್ತವೆ. ಹೇಗೆ ಕಾರ್ಯ ಮಾಡ್ತವೆ? ನಾನು ಪುನರುಜ್ಜೀವನ ಹೊಂದಿದ್ದೇನೆ ಅನ್ನುವುದಕ್ಕೆ ಕೆಲವು ಗುರುತುಗಳಿದ್ದಾವೆ. ಈಗ ನೋಡಿ, ಒಬ್ಬ ವಿದ್ಯಾರ್ಥಿ ಸ್ಕೂಲಲ್ಲಿ ಪಾಸ್ ಆಗಿದ್ದಾನೆ, ನಾನು ಬರೀ ಪಾಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಪ್ರೂಫ್ ಏನಿರುತ್ತೆ ಹೇಳ್ರಿ? ಏನಿರ್ತದೆ ರೀ? ರಿಪೋರ್ಟ್ ಕಾರ್ಡ್ ಅಥವಾ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಎಲ್ಲ ಇರ್ತದೆ. ಓ ನಾನು ಪಾಸ್ ಆಗಿದ್ದೀನಿ. ಆಮೇಲೆ ಈ ರೀತಿಯಲ್ಲಿ ಎಲ್ಲದಕ್ಕೂ ಒಂದೊಂದು ಪ್ರೂಫ್ ಇರುತ್ತದೆ. ಹಾಗೇನೆ ನೀನು ಕ್ರಿಸ್ತನಲ್ಲಿ ಪುನರುಜ್ಜೀವನ ಹೊಂದಿದ್ದೆ ಅನ್ನೋದಕ್ಕೆ ಗುರುತೇನಾಗಾದ್ರೆ ಏನಿದೆ ಗುರುತುಗಳು? ನಾನು ಏನು ತೋರಿಸ್ಕೊಳ್ಬೇಕಾ? ಬೋರ್ಡ್ ಹಾಕೊಂಡು ಕೈ ಹಿಡ್ಕೊಂಡು ತೋರಿಸ್ಬೇಕಾ? ಇಲ್ಲ. ಹಾಗಾದ್ರೆ ಯಾವ ಗುರುತುಗಳು ಬರಬೇಕಾಗಾದ್ರೆ ನಾನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಈಗ ಪುನರುಜ್ಜೀವನಗೊಂಡವಳಾಗಿದ್ದೇನೆ. ಅದು ಹೇಗೆ ತೋರಿಸ್ಬೇಕು? ಮನುಷ್ಯರಿಗೆ ತೋರಿಸೋದು ಒಂದು ಕಡೆ ಇರಲಿ, ಆದರೆ ನಮ್ಮ ತಂದೆ ಆಗಿರುವ ದೇವರಿಗೆ ಅದು ಯಾವಾಗಲೂ ಕೂಡ ಗೋಚರಿಸಲ್ಪಡ್ತದೆ. ಹಲ್ಲೆಲೂಯ. ಹಾಗಾಗಿ ದೇವರಿಗೆ ಗೊತ್ತಾದರೆ ಸಾಕು, ನಾನು ಪುನರುಜ್ಜೀವನಗೊಂಡಿದ್ದೇನೆ. ಆ ಪುನರುಜ್ಜೀವನದ ಮೀನಿಂಗ್ ಏನಂತ ಹೇಳಿದ್ರೆ ಒಂದೇ ವಾಕ್ಯದಲ್ಲಿ ಪೌಲ ಬರೀತಾನೆ, ಪಾಪದ ಪಾಲಿಗೆ ಸತ್ತು ಹೋಗಿದ್ದೀವಿ ನಾವೆಲ್ಲರೂ. ಅದಕ್ಕೆ 2 ಕೊರಿಂಥ 5:17 ಬರೆಯಲ್ಪಟ್ಟಿದ್ದಲ್ಲ ವಾಕ್ಯ, ಒಂದ್ಸಲ ಓದೋಣ. 2 ಕೊರಿಂಥ 5:17 ವಾಕ್ಯದಲ್ಲಿ ಅಲ್ಲಿ ಏನು ಹೇಳ್ತಾನೆ? ಓದೋಣ ವಚನವನ್ನ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲ ನೂತನವಾಯ್ತ್ರಿ. ಹಲ್ಲೆಲೂಯ. ಎಲ್ಲ ನೂತನವಾಯ್ತು. ಹಾಗಾದ್ರೆ ಪೂರ್ವ ಸ್ಥಿತಿ ಹೋಗ್ಬೇಕಲ್ಲ. ಆ ಪೂರ್ವ ಸ್ಥಿತಿ ಹೋಗಿದೆ ನಮ್ಮಲ್ಲಿ. ಪೂರ್ವ ಸ್ಥಿತಿ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನು ಪುನರುಜ್ಜೀವನಗೊಳ್ಳಿಲ್ಲ ನಾವು. ಆ ಪೂರ್ವ ಸ್ಥಿತಿ ಹೋಗಬೇಕ್ರಿ. ಏನು ಪೂರ್ವ ಸ್ಥಿತಿ ಏನು? ಮೊದಲೇನು ಮಾಡ್ತಿದ್ವಿ ರೀ? ಕೆಟ್ಟತನ ಮಾಡ್ತಿದ್ವಿ, ಕಳ್ಳತನ ಮಾಡ್ತಿದ್ವಿ, ಸುಳ್ಳು ಹೇಳ್ತಿದ್ವಿ, ಮೋಸ ಮಾಡ್ತಿದ್ವಿ, ಅನ್ಯಾಯ ಮಾಡ್ತಿದ್ವಿ, ಏನೆಲ್ಲ ಮಾಡೋ ಒಂದು ಲಿಸ್ಟೇ. ಹಾಗಾದ್ರೆ ಈಗ ಕ್ರಿಸ್ತನಲ್ಲಿ ಬಂದ ಮೇಲೆ ನೂತನ ಸೃಷ್ಟಿಯಾಗಿದ್ದೀವಲ್ಲ, ಆ ನೂತನ ಸೃಷ್ಟಿ ನಿನ್ನೊಳಗಡೆ ಇದ್ರೆ ಹಳೆಯ ಸ್ವಭಾವಗಳು ಯಾವುದು ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಇನ್ನು ಒಂದು ವೇಳೆ ನಮ್ಮಲ್ಲಿ ಹಳೆಯ ಸ್ವಭಾವಗಳು ಇದಾವಂತ ಹೇಳಿದ್ರೆ ನೀ ಇನ್ನೂ ಕೂಡ ನೂತನ ಸೃಷ್ಟಿ ಆಗಲೇ ಇಲ್ಲ. ನೂತನ ಸೃಷ್ಟಿನೇ ಆಗಿಲ್ಲ ಅಂತ ಹೇಳಿದ್ರೆ ನೀನು ಹೇಗೆ ಪುನರುಜ್ಜೀವನಗೊಂಡೇ ಇಲ್ಲ ಅಂತ ಹೇಳಿದ್ರೆ ಆ ಯೇಸು ನಡೆದ ಹೆಜ್ಜೆ ಜಾಡಲ್ಲಿ ನಡೆಯಕ್ಕಾಗಲ್ಲ ರೀ. ಯೇಸು ನಡೆದ ಹೆಜ್ಜೆ ಜಾಡಿನಲ್ಲಿ ನಡೆದರೆ ಮಾತ್ರವೇ ಆ ಪರಲೋಕ ರಾಜ್ಯ ನಮಗೆ ಸಿಕ್ಕುತ್ತೆ. ಇಲ್ಲದೆ ಹೋದರೆ ಸಿಕ್ಕಲ್ಲ. ಅದರ ಬಗ್ಗೆ ತುಂಬ ವಿವರಗಳು ಬರೆಯಲ್ಪಟ್ಟಿದ್ದವು ಬೈಬಲಲ್ಲಿ. ಕೇಳಿಸ್ಕೊಳ್ಳೋ ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಈಗ ನಾನು ಪುನರುಜ್ಜೀವಗೊಂಡಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ ಅನ್ನುವುದಕ್ಕೆ ಕೆಲವು ಗುರುತುಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದ್ದವು. ಅದರಲ್ಲಿ ಓದಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಓದೋಣ, ವಾಕ್ಯವನ್ನು ಓದಿ ಕೇಳಿಸ್ಕೊಳ್ಳಿ. ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ಗುಣ ನಮ್ಮಲ್ಲಿ ಇರಬೇಕಂತೆ. ಓದೋಣ ವಾಕ್ಯವನ್ನು ಬೇಗನೆ. ಯೆಶಾಯ 57ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾನು ನೋಡಿ ಹೇಳ್ತೇನೆ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯ. ದೇವರ ಕಡೆಯಿಂದ ಬಂದಿರುವಂತಹ ಮಾತದು, ಮನುಷ್ಯರ ಮಾತಲ್ಲರಿ. ದೇವರು ಹೇಳ್ತಾನೆ ಪ್ರವಾದಿ ಯೆಶಾಯನ ಮೂಲಕವಾಗಿ. ಏನು ಹೇಳ್ತಾನೆ ಗೊತ್ತಾ? ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸ ಮಾಡುವಂತ ನಾನು
ಎಲ್ಲಿರ್ತೇನೆ ಗೊತ್ತಾ? ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು. ಹಾಗಾದ್ರೆ ನಾವು ಜಜ್ಜಲ್ಪಟ್ಟಿದ್ದೀವಾ? ಅದಕ್ಕೆ ಹೇಳ್ತಾನೆ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಆಗ್ರಿ, ಪಾಪದ ಪಾಲಿಗೆ ಸತ್ತು ಜೀವಿತರಾಗಿ ಎದ್ದೇಳ್ರಿ, ನೂತನ ಸೃಷ್ಟಿಯಾಗಿ. ಅದಕ್ಕೆ ಹೇಳ್ತಾನೆ, ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನ ಉಜ್ಜೀವಿಸುವವನಾಗಿದ್ದೇನೆ. ಹಾಗಾದರೆ ಈ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತೇನೆ ಅಂದರೆ, ನಾನು ನೂತನ ಸೃಷ್ಟಿಯಾಗಿದ್ದೇನೆ ಅಥವಾ ಪುನರುಜ್ಜೀವನಗೊಂಡಿದ್ದೇನೆ ಅನ್ನೋದಕ್ಕೆ ಮೊದಲನೇ ಒಂದು ಗುರುತೇನು ಗೊತ್ತಾ? ನನ್ನಲ್ಲಿ ದೀನ ಮನಸ್ಸು ಇರಬೇಕು. ಯಾವ ಮನಸ್ಸು ಇರಬೇಕ್ರಿ? ಅದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ನಮ್ರತೆ ಅಂತ ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ನಮ್ರತೆ ಅಥವಾ ವಿಧೇಯತೆ ಅಂತ ಕೂಡ ಬರ್ತದೆ. ನಮ್ರತೆ ಅಥವಾ ದೀನ ಮನಸ್ಸು ನಮ್ಮಲ್ಲಿ ಇದೆನಾ? ಆ ಯಥಾರ್ಥವಾದ ಮನಸ್ಸು ನಮ್ಮಲ್ಲಿದೆನಾ? ದೀನ ಮನಸ್ಸು ನಮ್ಮಲ್ಲಿ ಇದ್ದಾಗ ಮಾತ್ರವೇ ನಾನು ಪುನರುಜ್ಜೀವಗೊಂಡವನಾಗಿದ್ದೇನೆ. ದೀನ ಸ್ವಭಾವಗಳು ನನ್ನಲ್ಲಿ ಇರುವಾಗಲೇ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ದೀನ ಮನಸ್ಸು ನಮ್ಮನ್ನ ಆಶೀರ್ವಾದಕ್ಕೆ ನಡೆಸ್ತದ್ರಿ. ಅದಕ್ಕೆ ಯೇಸು ಸ್ವಾಮಿಲಿ ಅಂತ ಮನಸ್ಸಿತ್ತು. ಅದಕ್ಕೆ ಪೌಲ ಬರೀತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಮನಸ್ಸಿತ್ತು ಯೇಸು ಸ್ವಾಮಿಯಲ್ಲಿ. ಹಾಗಿದ್ರೆ ಯೇಸು ಸ್ವಾಮಿಯನ್ನ ನಂಬಿರುವ, ಯೇಸುವನ್ನು ಹಿಂಬಾಲಿಸುವ, ಆತನ ಹೆಜ್ಜೆ ಜಾಡಲ್ಲಿ ನಡೆಯುವಂಥ ನಮ್ಮಲ್ಲಿ ಈ ದೀನ ಮನಸ್ಸಿದೆನಾ? ಎಷ್ಟು ಜನರಲ್ಲಿ ದೀನ ಮನಸ್ಸು ಕಾಣ್ತೀವಿ ನಾವು? ಕೆಲವು ಸಮಯದಲ್ಲಿ ನಮ್ಮಲ್ಲಿ ಗರ್ವ ನಮ್ಮನ್ನು ಆಳ್ವಿಕೆ ಮಾಡ್ತಿರ್ಬೋದು, ಕೆಲವೊಂದು ಸಮಯದಲ್ಲಿ ಅಹಂಕಾರ ನಮ್ಮನ್ನು ಆಳ್ವಿಕೆ ಮಾಡ್ತಿರ್ಬೋದು. ನಾನು ತುಂಬ ಜ್ಞಾನಿ ಎಂಬುದಾಗಿ ಅದು ನಮ್ಮನ್ನು ಆಳ್ವಿಕೆ ಮಾಡ್ತಿರ್ಬೋದು. ಗೊತ್ತಿಲ್ಲ, ನಾವು ಎಷ್ಟೇ ಜ್ಞಾನಿಗಳಾಗಿರಲಿ, ಯಾವ ಡಿಗ್ರಿಗಳೇ ಪಡೆದುಕೊಂಡಿರಲ್ರಿ, ಆದರೆ ದೇವರ ಸನ್ನಿಧಿಯಲ್ಲಿ ನಾವೇನೂ ಅಲ್ಲ. ಹಲ್ಲೆಲೂಯ. ನಾವು ಎಷ್ಟೇ ಡಿಗ್ರಿಗಳು ಪಡೆದುಕೊಂಡಿರಲಿ, ಎಷ್ಟೇ ಸರ್ಟಿಫಿಕೇಟ್ ಸಿಕ್ಕಿರಲಿ, ನಮಗೆ ಅದು ಯಾವುದು ಕೂಡ ದೇವ್ರ ಮುಂದೆ ಬರಲ್ರಿ. ದೇವ್ರ ಮುಂದೆ ನಾವೆಲ್ಲ ಒಂದೇ. ದೇವ್ರ ಮುಂದೆ ನಾವೆಲ್ಲರೂ ಆತನ ಮಕ್ಕಳೇ. ಹಾಗಿರುವಾಗ ಈ ದೀನ ಮನಸ್ಸು ನಮ್ಮಲ್ಲಿ ಇದ್ದರೆ ನಾನು ಪುನರುಜ್ಜೀವಗೊಂಡವನಾಗಿದ್ದೇನೆ. ಈ ನಮ್ರತೆ ಮತ್ತು ಗುಣ ನಮ್ಮಲ್ಲಿ ಇದ್ದರೆ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಈ ನಮ್ರತೆ ಅಥವಾ ದೀನ ಮನಸ್ಸು ನಿಮ್ಮಲ್ಲಿ ಇರುವಾಗಲೇ ಆ ಯೇಸು ನಡೆದ ಹೆಜ್ಜೆ ಜಾಡಲ್ಲಿ ನಡಿಲಿಕ್ಕೆ ಸಾಧ್ಯ. ಈ ಮನಸ್ಸು ನಮ್ಮಲ್ಲಿ ಹೇಗೆ ಅದು ಕಾಣ್ತದೆ ಯೋಚನೆ ಮಾಡಿ. ಲೌಕಿಕವಾದ ವಿಷಯ ಮಾತಾಡ್ತಿಲ್ಲ ನಾನು, ಅಲ್ಲಿ ದೀನ ಮನಸ್ಸಿದೆನೋ ಗೊತ್ತಿಲ್ಲ ನಮಗೆ. ಇಲ್ಲಿ ದೇವರು ಅಂತ ಬಂದಾಗ, ಪ್ರಾರ್ಥನೆ ಅಂತ ಬಂದಾಗ, ಸಭೆ ಅಂತ ಬಂದಾಗ, ನಾನು ದೇವರ ಮುಂದೆ ಬರುವಾಗ ಹೇಗೆ ನಾವು ಬರ್ತೀವಿ ಆಲೋಚನೆ ಮಾಡಿ. ಒಂದು ಉದಾಹರಣೆ ಹೇಳ್ತೇನೆ. ನಾನು ಚಿತ್ತಾಪುರ್ ಪಟ್ಟಣದಲ್ಲಿ ಸೇವೆ ಮಾಡೋ ಸಮಯದಲ್ಲಿ ಒಂದು ಪ್ರಾರ್ಥನಾ ಕೂಟ ಆರ್ಗನೈಸ್ ಮಾಡಿದರು. ಅಲ್ಲಿ ನಾನೇ ವಾಕ್ಯ ಸಾರುವಂಥದ್ದು. ಆವಾಗ ತುಂಬ ಜನ ಸೇರಿ ಬಂದರು ಒಂದು ಪ್ರಾರ್ಥನೆಗಾಗಿ. ಒಂದು ಮನೆಯಲ್ಲಿ ಪ್ರಾರ್ಥನೆ ಇತ್ತು. ಒಳ್ಳೆ ಸುಮಾರು ಜನ, ಹೆಚ್ಚು ಕಡಿಮೆ ಒಂದು 100 ಜನ ಅಂದ್ಕೊಂಡು, 50ರಿಂದ 100 ಜನ ಗ್ಯಾದರ್ ಆಗಿದ್ರು ಪ್ರಾರ್ಥನೆಗೆ. ಆ ಮನೆಯಲ್ಲಿ ಪ್ರಾರ್ಥನಾ ಮೀಟಿಂಗ್ ಅರೇಂಜ್ ಮಾಡಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದಾನೆ, ಅವರಿಗೆ ಅಧಿಕಾರಿ ಆಗಿದ್ದಂಥ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಯನ್ನು ಕರೆದಿದ್ದಾನೆ ಪ್ರಾರ್ಥನೆಗೆ. ಅವರು ಒಂದು ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಅವರು ತಮ್ಮ ಅಧಿಕಾರಿ MD, ಅದಕ್ಕಿಂತ ಯಾರೋ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಅವರೆಲ್ಲ, ಆ ಅಧಿಕಾರಿ ಬಂದಿದ್ದಾನೆ ಪ್ರಾರ್ಥನೆಗೆ. ಹೌದಾ? ಆ ಪ್ರಾರ್ಥನೆಗೆ ಬಂದಾಗ ಆತ ಏನು ಮಾಡಿದಾನೆ, ಕರೆಸಿರುವಂಥ ವ್ಯಕ್ತಿ, ನಾನು ಪಾಸ್ಟರ್, ನನಗೊಂದು ಚೇರ್ ಇರ್ತದೆ. ಆಮೇಲೆ ಅವ್ರು ಬಂದಾರಲ್ಲ ದೊಡ್ಡ ವ್ಯಕ್ತಿ, VVIP ಅವರೆಲ್ಲ, ಅವರು ಕಾರಲ್ಲಿ ಬಂದರು ದೊಡ್ಡದಾಗಿ. ಯಾಕಂದರೆ ಇವರು ಅವ್ರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು. ಅಧಿಕಾರಿ ಅಂತ ಹೇಳಿದ್ರೆ ಅವ್ರು ಹೇಗೆ ವರ್ತನೆ ಮಾಡ್ಬೇಕು, ಹೌದಲ್ಲ, ಹಂಗೆ ಇರ್ತದೆ. ಸೊ ಈಗ ಎಲ್ಲರಿಗೆ ಹಂಗೆಲ್ಲ ಇರ್ತದೆ ಲೋಕದಲ್ಲಿ. ನಮ್ಮ ಮೇಲಧಿಕಾರಿಗಳನ್ನ ವಿಧೇಯತೆ ತೋರಿಸ್ತೀವಿ. ಅದೇ ರೀತಿಯಲ್ಲಿ ಆತನಿಗೊಂದು ಒಳ್ಳೆ ಚೇರ್ ವ್ಯವಸ್ಥೆ ಮಾಡಿದ್ದಾನೆ, ಟೇಬಲ್ ವ್ಯವಸ್ಥೆ ಮಾಡಿದ್ದಾನೆ, ಒಳ್ಳೆ ಸಿಸ್ಟಮೆಟಿಕ್ ಆಗಿ. ಇವನ್ ನಮಗಿಂತಲೂ ಒಂದು ಸ್ವಲ್ಪ ಲೆವೆಲ್ ಐನೈತೆ ಅವ್ರದ್ದು. ಕಾರಣ ಆ ರೀತಿಯಲ್ಲಿ ಅವ್ರ ಪೋಸ್ಟ್ ಇದೆ, ನಿಜನೇ. ದೊಡ್ಡ ಕಂಪನಿ MD ಆತ ಬಂದಿದ್ದಾನೆ. ಈಗ ನನಗೂ ಕೂಡ ಮನಸ್ಸಲ್ಲಿ ಏನಿದೆ ಗೊತ್ತಾ, ಅವ್ರು ಉನ್ನತ ಹುದ್ದೆಯಲ್ಲಿದ್ದಾರೆ, ಅವ್ರಿಗೆ ಕೂಡ ನಾವು ರೆಸ್ಪೆಕ್ಟ್ ಮಾಡ್ಬೇಕಂತೇಳಿ. ತುಂಬ ಜನ ಪ್ರಾರ್ಥನೆ ಕೂತ್ಕೊಂಡಿದ್ದಾರೆ ನೋಡಿ. ಆತ ಯೇಸುಸ್ವಾಮಿ ನಂಬಿರುವಂಥ ವ್ಯಕ್ತಿ ರೀ. ಅದೊಂದು ಆಶ್ಚರ್ಯ ನಮಗೆ. ಆ ವ್ಯಕ್ತಿ ಕೂಡ ಯೇಸುಸ್ವಾಮಿ ನಂಬಿರುವಂಥ ವ್ಯಕ್ತಿನೇ. ಆದರೆ ಏನಾಯ್ತು ಗೊತ್ತಾ, ಪ್ರಾರ್ಥನೆಗೆ ಬಂದ ಎಲ್ಲ ಜನರಿದ್ರು. ಈತ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿ, ಸ್ವೀಕಾರ ಮಾಡಿ, ಕರೆದು ಇಲ್ಲಿ ಬಂದು ಕೂಡಿಸ್ಲಿಕ್ಕೆ ಬಂದ ಮುಂದೆ. ಆದರೆ ನಾನು ನೆನೆಸಿರಲಿಲ್ಲ. ಆತ ಏನು ಮಾಡ್ತಾನೆ, ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಆ ಚೇರಲ್ಲಿ ಕೂತ್ಕೊಳ್ಳಲೇ ಇಲ್ಲ ರೀ. ಆತ ಎಲ್ಲಿ ಕೂತ್ಕೊಂಡು, ಪಬ್ಲಿಕಲ್ಲಿ ಕೂತ್ಕೊಂಡು ಆ ವ್ಯಕ್ತಿ. ಹಲ್ಲೆಲೂಯ. ನನಗೆ ಆಶ್ಚರ್ಯ, ಒಂದು ಶಾಕ್ ಆಗಿಬಿಟ್ಟು, ಸರ್ ಬನ್ನಿ ಇಲ್ಲಿ ಕೂತ್ಕೊಳ್ಬೇಡಿ ನಿಮ್ಮ ಸಲಗಿಂದಾಗ. ಅವ್ರು ಹೇಳಿದ್ರು, ಇಲ್ಲ ನೀವು ಪಾಸ್ಟರ್, ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಎಲಿಜಿಬಲ್ ಅಂತ ಹೇಳಿದನತ್ತ. ಹಲ್ಲೆಲೂಯ. ನಾನು ಎಲಿಜಿಬಲ್ ಅಲ್ಲ ರೀ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ. ಕಾರಣ ನೀವು ದೇವ ಸೇವಕರುಗಳು, ವಯಸ್ಸಲ್ಲಿ ಚಿಕ್ಕವರೇ ಆಗಿರ್ಬೋದು, ಬಟ್ ಆದರೆ ದೇವರಿಂದ ನೀವು ಅಪಾಯಿಂಟ್ ಆಗಿರುವಂಥವ್ರು, ದೇವರಿಂದ ನೇಮಿಸಲ್ಪಟ್ಟವರು. ಅಲ್ಲಿ ನಿಮಗೆ ಅದು ಕರೆಕ್ಟ್ ಆಗುತ್ತೆ. ನಾನೊಬ್ಬ ಇಲ್ಲಿ ವಿಶ್ವಾಸಿಯಾಗಿ ಬಂದು ನನ್ನ ಲೋಕದಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀನಿ, ಆದರೆ ದೇವರ ಮುಂದೆ ನಾನು ತಗ್ಗಿಸಲ್ಪಟ್ಟವನೆಂಬುದಾಗಿ ಹೇಳುವಾಗ ಇಡೀ ಸಭೆನೇ ಆಶ್ಚರ್ಯವಾಯಿತು. ಇದು ನಡೆದ ಸತ್ಯ ಸಂಗತಿ.
ಹಾಗಿದ್ರೆ ಯೋಚನೆ ಮಾಡಿ, ಇವತ್ತು ನಾವು ಹೇಗೆ ಜೀವಿಸ್ತಿದ್ವಿ ಲೋಕದಲ್ಲಿ? ಆ ದೀನ ಸ್ವಭಾವ ನಮ್ಮಲ್ಲಿ ಇದೆನಾ? ಆ ದೀನ ಸ್ವಭಾವ, ಆ ನಮ್ರತೆ ನಮ್ಮಲ್ಲಿ ಇದೆನಾ? ಅದಕ್ಕೆ ನಾನು ಹೇಳ್ತೇನೆ, ಮನುಷ್ಯರಿಗೆ ಭಯಪಡ್ತೀವಿ ಇಲ್ಲ ಗೊತ್ತಿಲ್ಲ, ಆದರೆ ದೇವರಂತ ಬಂದಾಗ ಆ ದೀನ ಸ್ವಭಾವ, ದೀನ ಮನಸ್ಸು ಅದು ಬರಲೇಬೇಕು. ಅದೇ ನಮ್ಮನ್ನು ದೇವರ ಸಮೀಪಕ್ಕೆ ನಡೆಸುತ್ತದೆ. ಯಾಕೆಂದ್ರೆ ಕುಗ್ಗಿದ ಮನಸ್ಸೇ ದೇವರಿಗೆ ವಾ ಹಲ್ಲೆಲೂಯ. ವಾಕ್ಯ ಓದಬೇಕಾಗಿಲ್ಲ. ಏನು ಗೊತ್ತಾ? ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಅದಕ್ಕೆ ಹೇಳ್ತಾನೆ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದೇ ಇಲ್ಲ. ಕೀರ್ತನೆಗಳು 51:17 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಾಕ್ಯ. ಸೊ ಆಲ್ರೆಡಿ ಓದಿಬಿಟ್ಟಿವಿ ಈಗ. ಹಾಗಾಗಿ ಕೇಳಿಸ್ಕೊಳ್ಳಿ, ದೀನ ಮನಸ್ಸು ನಮ್ಮಲ್ಲಿ ಇದ್ರೆ ನಾನು ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೀತಾ ಇದ್ದೀನಿ ಅನ್ನೋದಕ್ಕೆ ಮೊದಲನೇ ಒಂದು ಗುರುತು. ಎರಡನೇದಾಗಿ ಓದಿ ಕೇಳಿಸ್ಕೊಳ್ಳುವ, ಇದ್ರ ಬಗ್ಗೆ, ಆ ದೀನ ಮನಸ್ಸಿನ ಬಗ್ಗೆ ಇನ್ನೂ ಎಷ್ಟೋ ವಿಷಯಗಳುಂಟು ಬೈಬಲಲ್ಲಿ. ಆಮೇಲೆ ಎರಡನೇದಾಗಿ ಡೈರೆಕ್ಟ್ ಆಗಿ ಎರಡನೇ ವಿಷಯಕ್ಕೆ ಬರೋಣ. ಎರಡನೇ ವಿಷಯ ಅಂತ ಹೇಳಿದ್ರೆ, ದೀನ ಮನಸ್ಸು ನನ್ನಲ್ಲಿ ಇದೆ ಅನ್ನೋದಕ್ಕೆ ಎರಡನೇ ಒಂದು ಗುರುತೇನು ಗೊತ್ತಾ? ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ವಾಕ್ಯದಿಂದ ಓದಿ ಕೇಳಿಸ್ಕೊಳ್ಳುವ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ಒಂದ್ಸಲ ಓದೋಣ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡಮ್ಮ. ನೋಡಿ, ಯೇಸು ಸ್ವಾಮಿ ಸುವಾರ್ತೆ ಸಾರುವ ಸಂದರ್ಭದಲ್ಲಿ, ಇಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ ಆತನು ಮಾಡಿದಂತಹ ಅನೇಕ ಕಾರ್ಯಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಯೇಸುವಿಗಿಂತ ಮುಂಚೆ ಒಬ್ಬ ವ್ಯಕ್ತಿ ಬಂದ ಲೋಕದಲ್ಲಿ. ಯಾರು ಗೊತ್ತಾ? ಸ್ನಾನಿಕನಾದ ಯೋಹಾನ ಬಂದು ಆತನು ದೇವರ ರಾಜ್ಯವನ್ನು ಪ್ರಕಟ ಮಾಡ್ತಿರುವಾಗ ಆತನ ಸೆರೆಮನೆಯಲ್ಲಿ ಹಾಕ್ತಾರೆ. ಅದು ಗೊತ್ತು ನಮಗೆ ವಿಷಯ. ಸೆರೆಮನೆಯಲ್ಲಿ ಹಾಕಿದ ತರುವಾಯ ನೆಕ್ಸ್ಟ್ ಈ ಸುದ್ದಿ ಯೇಸುವಿಗೆ ತಲುಪಿದಾಗ, ಈಗ ಯೇಸು ಸ್ವಾಮಿ ಏನು ಮಾಡ್ತಾನಂತೆ? ಅಂದಿನಿಂದ ಯೇಸು ಅಂತ ಬರೆಯಲ್ಪಟ್ಟಿದೆ. ಅಂದಿನಿಂದ ಯೇಸು ಆ ಯೋಹಾನು ಸಾರಿದಂಥ ಪರಲೋಕ ರಾಜ್ಯದ ಸುವಾರ್ತೆಯನ್ನೇ ಕಂಟಿನ್ಯೂ ಮಾಡ್ತಾನೆ. ಈಗ ಸ್ವಾಮಿ ಏನಂತ? ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಇದೇನು ತಿರುಗಿಕೊಳ್ಳುವುದು? ಇದು ಬಹಳ ಪ್ರಾಮುಖ್ಯ ನಮಗೆ. ಇದರ ಮೀನಿಂಗ್ ಏನು ಗೊತ್ತಾ? ನೋಡಿ, ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ, ಫ್ರಮ್ ದಟ್ ಟೈಮ್ ಜೀಸಸ್ ಬಿಗಿನ್ ಟು ಪ್ರೀಚ್ ಅಂಡ್ ಸೇ ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಹೆವನ್ ಈಸ್ ಇಟ್ ಹ್ಯಾಂಡ್. ಅಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳುವಾಗ ಅದು ರಿಪೆಂಟ್ ಅಥವಾ ಪಶ್ಚಾತ್ತಾಪ ಅಂತ ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. ಹಾಗಾದ್ರೆ ನಾನು ಕ್ರಿಸ್ತನ ಅಥವಾ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಡೀತಾ ಇದ್ದೀನಿ ಅನ್ನುವುದಕ್ಕೆ ಒಂದು ಎರಡನೇ ಒಂದು ಗುರುತೇನು ಗೊತ್ತಾ? ಪಶ್ಚಾತ್ತಾಪದ ಮನಸ್ಸು. ಹಲ್ಲೆಲೂಯ. ಮೊದಲನೇದಾಗಿ ದೀನ ಮನಸ್ಸು ನಮ್ಮಲ್ಲಿ ಬರಬೇಕು. ದೇವರ ಬಹಳ ಭಯಭಕ್ತಿ ವಿನಯ, ದೇವರ ಸೇವಕರ ಒಳ್ಳೆ ಗೌರವ ಕೊಡುವಂಥ ಗುಣ, ಸ್ವಭಾವ, ಪ್ರಾರ್ಥನೆ ಇದೆ. ಬನ್ನಿ ಭಯ ಭಕ್ತಿಯಿಂದ ಸೇವಿಸೋಣ. ಹೇಗೆ ಬಂದ್ರೆ ಅಂತ ಎಲ್ರಿಗೂ ಗೊತ್ತು. ಹಳೆ ಒಡಂಬಡಿಕೆ ಚರಿತ್ರೆ ಓದುವಾಗ ಯೆಹೋವಾ ಅಂತ ಹೆಸರನ್ನು ಹೇಳಲಿಕ್ಕೆ ಭಯಪಟ್ರಂತ ಅವರೆಲ್ಲರೂ. ಏನು ಹೇಳ್ರಿ? ಯೆಹೋವಾ ಅಂತ ಹೆಸರು ಹೇಳಲಿಕ್ಕೆ ಭಯಪಡ್ತಿದ್ರಂತ. ಕಾರಣ, ನಮ್ಮ ಬಾಯಲ್ಲಿ ದೇವರ ಹೆಸರು ಕೂಡ ಉಚ್ಚಾರ ಮಾಡಬಾರ್ದ್ರಿ. ಅದು ಅಷ್ಟು ಪವಿತ್ರನಾದ ದೇವರು, ಸರ್ವಶಕ್ತನಾದ ದೇವರು. ಆತನ ಹೆಸರು ನಮ್ಮ ಬಾಯಲ್ಲಿ ಬರಬೇಕಾ? ನಮ್ಮ ತಂದೆಗಳೆಲ್ಲರೂ ನಮ್ಮ ಹೆಸರು ಹಿಡಿದು ಕರಿತೀವಿ, ನಾವೆಲ್ಲ ಕರೆಯಲ್ಲ. ತಂದೆ ಹೆಸರಿಟ್ಟು ನಾವು ಕರಿತೀವನ್ರಿ, ಯಾರು ಕರೆಯಲ್ಲ. ಅದಕ್ಕೆ ರೆಸ್ಪೆಕ್ಟ್ ಇದೆಯಲ್ಲ. ಆಗ ಅಧಿಕಾರಿಗಳ ಹೆಸರು ಕರಿತೀವಿ, ಬಾಯಲ್ಲಿ ಕರೆಯಲ್ಲ. ಏನಪ್ಪ ಅಧಿಕಾರಿ ಅಂತ ಹೆಸರು ಮಾತಾಡೋ ಹಂಗೆಲ್ಲ. ಅಧಿಕಾರಿ ಸರ್, ಸ್ವಾಮಿ ಏನೆಲ್ಲ ಅಂತೀವಿ ನಾವು. ಸೇಮ್ ಅದೇ ರೀತಿಯಲ್ರಿ ಇಲ್ಲಿ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟದೇನು ಗೊತ್ತಾ? ನಾವು ಕೂಡ ಹಳೆ ಒಡಂಬಡಿಕೆ ಚರಿತ್ರೆ ಓದುವಾಗ ಅವರು ದೇವರ ಹೆಸರನ್ನು ಹೇಳಲಿಕ್ಕೆ ಭಯಪಟ್ರಂತ್ರಿ. ನಡುಗುತ್ತಾ ಬಂದರು ಎಲ್ಲರೂ ಭಯದಿಂದ. ಆತನ ಹೆಸರು ಉಚ್ಚಾರ ಮಾಡಲಿಕ್ಕೆ ಭಯಪಟ್ರು. ಒಂದ್ಸಲ ಓದಿ ವಾಕ್ಯದಲ್ಲಿ ನೋಡಿ ಏನಿದೆ ಗೊತ್ತಾ? ಆದಿಕಾಂಡ 4ನೇ 26ನೇ ವಾಕ್ಯ ಒಂದ್ಸಲ ಓದೋಣ. ಆದಿಕಾಂಡ 4ನೇ 26ನೇ ವಾಕ್ಯದಲ್ಲಿ ಆ ಹೆಸರನ್ನೇ ಹೇಳಿಕೊಂಡ್ರು ಅಷ್ಟೇ. ಆ ಹೆಸರಿಗೆ ಇರುವಂತ ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭವಾಯ್ತು. ಅಂದ್ರೆ ದೇವರ ಹೆಸರನ್ನ ಹೇಳಿಕೊಂಡು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವುಗಳನ್ನ ಇನ್ನಿಂಗೆ ಓದ್ತು ಹೋಗುವಾಗ ಅವ್ರು ಬರ್ತದೆ, ಯೆಹೋವ ಅಂತ ನಾವು ಹೇಳ್ಬಾರ್ದ್ರಿ. ಕಾರಣ, ಆ ಹೆಸರಿಗಿರುವಂತ ಘನತೆ ಅದು. ಹಾಗೇನೆ ಕೇಳಿಸ್ಕೊಳ್ಳುವ. ಇಲ್ಲಿ ವಿಷಯಕ್ಕೆ ಬರೋಣ. ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ರಿ ಅಂತೇಳಿ ಸಾರಿ ಹೇಳ್ತಾ ಬಂದ. ಅಂದ್ರೆ ತಿರುಗಿಕೊಳ್ರಿ. ಏನಿದು ತಿರುಗಿಕೊಳ್ಳುವುದು? ನಮ್ಮ ಹಳೆಯ ಸ್ವಭಾವಗಳು, ನಮ್ಮ ಪಾಪದ ಜೀವಿತ, ನಮ್ಮ ಕೆಟ್ಟ ನಡವಳಿಕೆ, ಅವೆಲ್ಲವುಗಳಿಂದ ನಾವು ತಿರುಗಿಕೊಂಡು, ಅಂದರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬಂದವರಾಗಿರಬೇಕು ನಾವೆಲ್ಲರೂ. ಹಲ್ಲೆಲೂಯ.
ನಮ್ಮಲ್ಲಿ ಪಶ್ಚಾತ್ತಾಪದ ಮನಸ್ಸೇ ಇಲ್ಲ ಕೆಲವರಲ್ಲಿ. ನಾನು ಇಲ್ಲಿ ಅಂತ ಹೇಳ್ತಿಲ್ಲ ರೀ, ಸಾಧಾರಣವಾಗಿ ಅನೇಕ ಜನಗಳು ನೋಡುವ ಪಶ್ಚಾತ್ತಾಪದ ಮನಸ್ಸೇ ಇಲ್ಲ, ಆ ರಿಪೆಂಟೆನ್ಸೇ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗ್ರಿ ಪುನರುಜ್ಜೀವನಗೊಂಡಿದ್ದೀನಿ? ಹಾಗಾದ್ರೆ ನಮ್ಮಲ್ಲಿ ಪಶ್ಚಾತ್ತಾಪದ ಸ್ವಭಾವನೆ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಬದಲಾಗಿದ್ದೀನಿ, ಹೇಗೆ ನೂತನ ಸೃಷ್ಟಿಯಾಗಿದ್ದೀನಿ? ಹಾಗಾದರೆ ಅದಕ್ಕೆ ಬೈಬಲ್ ಹೇಳ್ತದೆ, ವಾಕ್ಯಗಳನ್ನ ನೀವು ಆಲೋಚನೆ ಮಾಡಿ, ಅದರ ಬಗ್ಗೆ ಚಿಂತನೆ ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಿ ನೀವೆಲ್ಲರೂ ಕೂಡ. ಹೌದಲ್ಲ, ನಿಜ ಇದು. ಉಳಿದಿರುವ ಜೀವಮಾನ ಕಾಲ ಸ್ವಲ್ಪ ಅಂತ ಹೇಳ್ತದೆ ಬೈಬಲ್ ನಮಗೆ. ಯಾವ ಸಮಯದಲ್ಲಿ ಏನು ನಡೀತು ಯಾರಿಗೂ ಗೊತ್ತಿಲ್ಲ ನಮಗೆ. ನಿನ್ನೆ ಕಳೆದ ದಿವಸ ನೋಡ್ರೆ 12ನೇ ತಾರೀಕು ಏನಾಯ್ತು ವಿಮಾನ ಅಪಘಾತದಲ್ಲಿ, ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೋಗಿ ವಿತ್ತಿನ ಒಂದು 10 ಮಿನಿಟ್ಸ್ ಒಳಗಡೆ ಎಲ್ಲ ಆಯ್ತಲ್ಲ, ಪತನ ಆಗಿಬಿಟ್ಟದು. ಹಾಗಾದರೆ ಯೋಚನೆ ಮಾಡಿ, ಅದರಲ್ಲಿ ಎಂತೆಂಥ ಜನಗಳಿದ್ರು. ಅದು ಎಂಥ ಒಂದು ಗಂಭೀರವಾದ ಸ್ಥಿತಿ. ಮನುಷ್ಯನ ಜೀವನದ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಅದಕ್ಕೆ ಪೇತ್ರ ಬರೀತಾನೆ, ಉಳಿದಿರುವ ನಮ್ಮ ಜೀವಮಾನ ಕಾಲ ಭಯ ಭಕ್ತಿಯಿಂದ ಕಳೆಯಿರಿ. ಉಳಿದಿರುವ ನಮ್ಮ ಜೀವಮಾನದ ಕಾಲ ಬಗ್ಗೆ ಯೋಚನೆ ಮಾಡಿ. ಆಲ್ರೆಡಿ ನಮಗೆ ಒಂದು ಅರ್ಧ ಏಜ್ ಆಗಿಬಿಟ್ಟಿದೆ ಈಗ. ಆಮೇಲೆ ಉಳಿದಿರುವ ಇನ್ನು ಜೀವಮಾನ ಕಾಲ ಸ್ವಲ್ಪ ಇದೆ. ಇನ್ನು ಅದೇ ಅಹಂಕಾರ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಕಲಹ, ವೈಮನಸ್ಸುಗಳು ಹೀಗೆ ಜೀವಿಸಿದರೆ ಹೇಗೆ ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯ? ಹೇಗೆ ನಮ್ಮನ್ನು ದೇವರ ತನ್ನ ರಾಜ್ಯದಲ್ಲಿ ಸೇರಿಸ್ತಾನೆ? ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕೆ ನಾನು ಪುನರುಜ್ಜೀವಗೊಂಡವನಾಗಿದ್ದೇನೆ, ನಾನು ಪುನರುಜ್ಜೀವಗೊಂಡವಳಾಗಿದ್ದೇನೆ ಅನ್ನೋದಕ್ಕೆ ಗುರುತಾಗಿ ಎರಡನೇದೇನೆಂದರೆ ನಮ್ಮಲ್ಲಿ ಪಶ್ಚಾತ್ತಾಪದ ಮನಸ್ಸಿರಬೇಕು. ಅದಕ್ಕೆ ದೇವರ ರಾಜ್ಯದ ಕಡೆ ನೀವು ಬರ್ತೀರಾ, ದೇವರ ರಾಜ್ಯವನ್ನು ನೀವು ಪ್ರವೇಶಿಸಬೇಕಾ, ನಿಮ್ಮಲ್ಲಿ ಪಶ್ಚಾತ್ತಾಪ ಇರಲೇಬೇಕು. ಅದನ್ನು ಯೇಸು ಸ್ವಾಮಿನೇ ಹೇಳಿದ್ದಾನೆ. ನೀವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕಂತ ಹೇಳಿದ್ರೆ ಪಶ್ಚಾತ್ತಾಪ ಇಲ್ಲದೆ ಅಲ್ಲಿ ಸೇರಕ್ಕಾಗದೇ ಇಲ್ಲ ನೀವೆಲ್ಲರೂ ಕೂಡ. ಹಲ್ಲೆಲೂಯಾ. ಪಶ್ಚಾತ್ತಾಪ ಪಡಿ, ಪಶ್ಚಾತ್ತಾಪದ ಮನಸ್ಸು ನಮ್ಮಲ್ಲಿ ಇರಲಿ. ಆ ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ್ರೆ ಆ ದೇವರ ರಾಜ್ಯಕ್ಕೆ ಸೇರಕ್ಕೆ ಆಗದೇ ಇಲ್ಲ ರೀ. ನಾವು ಆ ದೇವರ ರಾಜ್ಯವನ್ನು ಮರೆತು ಬಿಡಬೇಕಾಗ್ತದೆ. ಹಾಗಾಗಿ ಆ ದೇವರ ಮುಂದೆ ನಾವು ಪಶ್ಚಾತ್ತಾಪದ ಮನೋಭಾವನೆಯನ್ನು ಧರಿಸಿಕೊಂಡವರಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಲೂಕ 24:47 ವಚನ ಒಂದ್ಸಲ ಓದೋಣ. ಪಾಪ ಪರಿಹಾರಕ್ಕೋಸ್ಕರ ಓದಿ ವಚನ ಯಾರು ಓದ್ತೀರಾ? ಲೂಕ 24:47 ವಾಕ್ಯದಲ್ಲಿ ಓಕೆ, ಅಲ್ಲಿ ಆ ಶತಾಧಿಪತಿ ಇನ್ನೊಂದ್ಸಲ ಓದ ಮರಿಪಟ್ಟು. ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ ಈ ಮನುಷ್ಯನು ಸತ್ಪುರುಷನೇ ನಿಜ ಎಂಬುದಾಗಿ ಒಪ್ಪಿಕೊಂಡರಿ. ಶತಾಧಿಪತಿ ರೋಮ್ ಸಾಮ್ರಾಜ್ಯದಲ್ಲಿ ರೋಮ್ ಸೈನಿಕರಲ್ಲಿ ಅಧಿಕಾರಿ ಆಗಿದ್ದ ವ್ಯಕ್ತಿ, 100 ಸೇವಕರ ಮೇಲೆ 100 ಸೈನಿಕರ ಮೇಲೆ ಮುಖ್ಯಸ್ಥನಾಗಿದ್ದ ಒಬ್ಬ ಲೀಡರ್, ಒಬ್ಬ ನಾಯಕ ಕೂಡ ಪಶ್ಚಾತ್ತಾಪದ ಮನಸ್ಸಿನಲ್ಲಿ ತೋರಿಸಿಕೊಡ್ತಾನೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಸೊ ಹಾಗಿದ್ರೆ ಯೋಚನೆ ಮಾಡುವ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಬೇಕಂತ ಹೇಳಿದ್ರೆ ಏನು ಮಾಡ್ಬೇಕು? ನಾವು ಪಶ್ಚಾತ್ತಾಪದ ಮನಸ್ಸು ನಮ್ಮಲ್ಲಿ ಬರಬೇಕು. ಅದಕ್ಕೆ ನೋಡಿ, ಒಂದು ವಾಕ್ಯ ಹೇಳ್ತೀನಿ ನಿಮಗೆ, ಗಮನದಿಂದ ಕೇಳಿಸ್ಕೊಳ್ಳುವ. ಹಿಂದಿನ ದಿನಗಳನ್ನು ಬಿಟ್ಟುಬಿಡಿ, ಅದು ಅಜ್ಞಾನದ ಕಾಲಗಳಂತ ಹೇಳ್ತದೆ ಬೈಬಲ್. ನಮಗೆ ಯಾರಾದರೂ ವಾಕ್ಯ ಸರಿಯಾಗಿ ಬೋಧನೆ ಮಾಡದೆ ಹೋಗಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೇ ಇರ್ಬೋದು, ಆ ಒಂದು ಮಾರ್ಗದಲ್ಲಿ ನಾವು ಇಲ್ಲದೆ ಇರ್ಬೋದು. ಬಟ್ ಆದರೆ ಈಗ ದೇವರು ಕರೆಯುವಿಕೆ ಕೊಡ್ತಾನೆ, ಆ ನಿಮ್ಮ ಅಜ್ಞಾನ ಕಾಲಗಳೆಲ್ಲವನ್ನ ಮರೆತು ಬಿಡ್ರಿ. ಆ ಅಜ್ಞಾನ ಕಾಲಗಳು, ಗೊತ್ತಿಲ್ಲದ ಕಾಲಗಳನ್ನು ಮರೆತು ಬಿಡ್ರಿ. ಆದರೆ ಈಗಲಾದರೂ ನೀವೇನು ಮಾಡಿ, 4 ದಿಕ್ಕುಗಳಲ್ಲಿರುವಂಥವ್ರು ಎಲ್ಲರನ್ನು ಕೂಡ ತನ್ನ ಕಡೆಗೆ ಬರಬೇಕಂತೇಳಿ ಆತನ ಏನು ಮಾಡ್ತಾನೆ? ಅಪ್ಪಣೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಓದಿ ವಾಕ್ಯವನ್ನು. ಅಪೊಸ್ತಲರ ಕೃತ್ಯಗಳು 17ನೇ ವಚನ 30ರಲ್ಲಿ ನಮಗೆ ಪಶ್ಚಾತ್ತಾಪದ ಮನಸ್ಸು ಬರಲೇಬೇಕು. ಓದೋಣ ವಾಕ್ಯವನ್ನು. 17:30. ಆ ಅಜ್ಞಾನ ಕಾಲಗಳ್ರಿ, ನಮಗೆ ಗೊತ್ತಿಲ್ಲ. ಅದು ಪಶ್ಚಾತ್ತಾಪ ಅಂದ್ರೆ ಗೊತ್ತಿಲ್ಲ, ದೀನ ಮನಸ್ಸು ಅಂದ್ರೆ ಗೊತ್ತಿಲ್ಲ, ಯೇಸು ಅಂದ್ರೆ ಗೊತ್ತಿಲ್ಲ ನಮಗೆ. ಅಜ್ಞಾನ ಕಾಲಗಳನ್ನ ದೇವರೇನು ಮಾಡಿಲ್ಲಂತೆ, ಲಕ್ಷ್ಯಕ್ಕೆ ತರಲತ್ತ. ಆಮೇಲೆ ಈಗಲಾದರೂ, ಎಲ್ಲರೂ ಕೇಳಿಸ್ಕೊಳ್ಳಿ, ಯಾವಾಗ? ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ಕೂಡ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಕೇಳಿಸ್ಕೊಳ್ಳಿ ಎಲ್ಲರೂ, ಏನಂದ್ರೆ ಆ ಅಜ್ಞಾನ ಕಾಲಗಳ ಬಗ್ಗೆ ಯೋಚನೆ ಮಾಡಬೇಡಿ.
ಈಗ ಪ್ರಸ್ತುತ ನೀವು ಯೋಚನೆ ಮಾಡಿ, ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತ ನಿಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ನೀವು ಬನ್ನಿ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ಪಶ್ಚಾತ್ತಾಪದ ಮನಸ್ಸು ಇರಲೇಬೇಕು. ಇಲ್ಲದೆ ಹೋದರೆ ನಾವು ಆ ರಾಜ್ಯದಲ್ಲಿ ಸೇರಲಿಕ್ಕೆ ಆಗಲ್ಲ. ಅದಕ್ಕೆ ದಾವೀದನು ಪ್ರಾರ್ಥನೆ ಮಾಡಿದನು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನ ಪಡಿಸು ಎಂಬುದಾಗಿ. ಆತನು ಪಶ್ಚಾತ್ತಾಪ ಪಟ್ಟ. ಕೀರ್ತನೆಗಳು 51ನೇ ಕೀರ್ತನೆ ಹೆಡ್ಡಿಂಗ್ಗೆ ಬರೆಯಲ್ಪಟ್ಟಿದೆ ಪಶ್ಚಾತ್ತಾಪದ ಕೀರ್ತನೆ ಅಂತೇಳಿ. ದಾವೀದನ ಮಹಾರಾಜರೇ, ಯಾರಿಗೆ ಭಯಪಡೋ ಅವಶ್ಯ ಇಲ್ಲ. ಒಂದು ಮಾತಾಡಿದ್ರೆ 1000 ಜನ ಬಂದು ನಿಲ್ತಾರೆ ಆತನ ಮುಂದೆ. ಅಂತ ದೊಡ್ಡ ರಾಜ, ಇಸ್ರಾಯೇಲರನ್ನು ಪರಿಪಾಲಿಸಿರುವಂಥ ರಾಜ್ಯ. ಆತನು ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ನಮಗೆ ಹೃದಯ ಇದೆ, ಅದು ಶುದ್ಧವಾಗಿಲ್ಲ, ಅಶುದ್ಧವಾಗಿದೆ. ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಮುಂಚೆ ಕೆಲವರೆಲ್ಲ ವಾಟರ್ ಟ್ಯಾಂಕ್ ಇರ್ತಿತ್ತು. ಈಗ ಸ್ವಲ್ಪ ಎಲ್ಲ ಫಿಲ್ಟ್ರು ಎಲ್ಲ ಬಂದದ್ದು. ಹಳೆ ಕಾಲದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಏನು ಅಲ್ಲಿ ಬರೆದಿರ್ತಿದ್ರು, ಏನು ಗೊತ್ತಾ, ಕುಡಿಯುವ ಶುದ್ಧ. ಅದನ್ನು ಹೋಗಿ ಇಣಿಕೆ ನೋಡಿದ್ರೆ ಅದರಲ್ಲಿ ಏನಿರ್ತಿತ್ತು, ಶುದ್ಧ ನೀರೇ ಇರ್ತಿರಲಿಲ್ಲ. ಭಾಳ ಅಶುದ್ಧವಾಗಿದ್ದಂಥ ನೀರುಗಳು, ಕಾರಣ ಹುಳುಗಳು ಇರ್ತದೆ, ಕ್ಲೀನ್ ಮಾಡ್ತಿರಲಿಲ್ಲ. ಹಾಗೇನೆ ಹೇಳ್ತಾನೆ, ನಮಗೆ ಹೃದಯ ಇದೆ, ಅದು ಶುದ್ಧವಾಗಿದೆನಾ, ನಡೀತಾ ಇದ್ದೇನೆ ಅನ್ನೋದಕ್ಕೆ ಗುರುತಾಗಿ ಎರಡನೇದೇನು ಅಂತ ಹೇಳಿದ್ರೆ ಏನದು ವಾಕ್ಯದಲ್ಲಿ, ಪಶ್ಚಾತ್ತಾಪದ ಮನಸ್ಸು. ಎಲ್ಲರೂ ಹೇಳ್ರಿ, ಯಾವ ಮನಸ್ಸು ರೀ? ಮೊದಲನೇ ಮನಸ್ಸು ಯಾವುದು ಹೇಳಿದೆ? ದೀನ ಮನಸ್ಸು, ದೀನವಾದ ಸ್ವಭಾವ, ದೀನ ಮನಸ್ಸಿರ್ಬೇಕು ನಮಗೆ. ಆಮೇಲೆ ಎರಡನೇದಾಗಿ ಪಶ್ಚಾತ್ತಾಪದ ಮನಸ್ಸಿರಲೇಬೇಕು. ಇಲ್ಲದೆ ಹೋದರೆ ಯೇಸುವಿನ ಹೆಜ್ಜೆ ಜಾಡಲ್ಲಿ ನಡೆಯೋಕ್ಕಾಗಲ್ಲ, ಆ ರಾಜ್ಯ ಸೇರೋಕ್ಕಾಗಲ್ಲ. ಅದಕ್ಕೆ ಅಪೋಸಿಟ್ ಶಬ್ದಗಳು ಯೋಚನೆ ಮಾಡಿ. ಪಶ್ಚಾತ್ತಾಪಕ್ಕೆ ಅಪೋಸಿಟ್ ಏನು? ಪಶ್ಚಾತ್ತಾಪ ಅಂದರೆ ಗರ್ವ, ಅಹಂಕಾರದಲ್ಲಿ ಹೆಂಗ್ರಿ ಕರ್ಕೊಳ್ತಾನೆ ಜೀವಿಸಿದ್ರೆ ಪರಲೋಕದಲ್ಲಿ ಆಗಲ್ಲ. ದೀನ ಮನಸ್ಸಿಲ್ಲ ಅಂತಾರೆ ಹೇಗೆ ಕರ್ಕೊಳ್ತಾನೆ? ಆಗಲ್ಲ. ಆಮೇಲೆ ಮೂರನೇ ಒಂದು ವಿಷಯ ನಾನು ಮುಕ್ತಾಯಗೊಳಿಸ್ತೀನಿ. ಮೂರನೇ ಒಂದು ವಿಷಯ ಭಾಳ ಪ್ರಾಮುಖ್ಯವಾಗಿರುವಂಥ ಸಂಗತಿ. ಮೂರನೇ ಒಂದು ವಿಷಯ ಓದಿ ಉಳಿದಿರುವಂಥ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಂದರ್ಭದಲ್ಲಿ ಮೂರನೇದಾಗಿ ಕೇಳಿಸ್ಕೊಳ್ಳುವ, ನಮಗೆ ಯೇಸುವಿನ ಹೆಜ್ಜೆಯ ಜಾಡಿನಲ್ಲಿ ನಾವು ಸೇರಬೇಕಂತೇಳಿದ್ರೆ, ನಡಿಬೇಕಂತೇಳಿದ್ರೆ, ನಡೆದು ಆ ರಾಜ್ಯದಲ್ಲಿ ಸೇರಬೇಕಂತೇಳಿದ್ರೆ ಮೂರನೇ ಒಂದು ವಿಷಯನ ಗೊತ್ತಾ? ನಾವು ನಂಬಿದ ನಮ್ಮ ದೇವರಿಗೆ, ನಾವು ನಂಬಿರುವಂಥ ನಮ್ಮ ರಕ್ಷಕನಾದ ಯೇಸುವಿಗೆ ಎಲ್ಲ ಸಮಯದಲ್ಲಿ ನಾವು ಬದ್ಧರಾಗಿ ಜೀವಿಸಬೇಕು. ಹಲ್ಲೆಲೂಯ. ಏನಾಗಿ ಜೀವಿಸಬೇಕ್ರಿ? ಬದ್ಧರಾಗಿ ಅಂದರೆ ಒಂದು ಕಮಿಟ್ಮೆಂಟ್ ಅಂತ ಬರೆಯಲ್ಪಟ್ಟಿದೆ. ಒಪ್ಪಿಸಿಕೊಡುವಂಥದ್ದು. ದೇವರಿಗೆ ಬದ್ಧರಾಗಿರಬೇಕು. ದೇವರನ್ನ ಬಿಟ್ಟು ಬೇರೆ ಯಾವ ಸಂಗತಿ ನಮ್ಮ ಮೈಂಡಲ್ಲಿ ಕೂಡ ಬರಲೇಬಾರ್ದ್ರಿ. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ತನ್ನ ಸ್ವರಕ್ತದಿಂದ ಏನು ಮಾಡಿದಾನಂತೆ? ಕೊಂಡುಕೊಂಡಿದ್ದಾನೆ. ದೇವರು ತನ್ನ ಶಿಲುಬೆ ಮೇಲೆ ಆ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನ್ರಿ. ಹಾಗಾಗಿ ನಾವು ಎಲ್ಲರೂ ಇಷ್ಟು ಜನ ಸೇರಿ ಬಂದಿದ್ದೀವಿ ಸಭೆಯಲ್ಲಿ. ಆ ರಕ್ತಕ್ಕೆ ಬೆಲೆ ಇಲ್ವಾ ಹಾಗಾದರೆ? ಆ ರಕ್ತಕ್ಕೆ ನಾವು ಎಷ್ಟು ಮಾನ್ಯತೆ ಕೊಡ್ತಿದ್ದೀವಿ ಹಾಗಾದರೆ? ಹಾಗಾಗಿ ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತೆ ನಾವೆಲ್ಲರೂ ಕೂಡ ನಮ್ಮ ಜೀವನದುದ್ದಕ್ಕೂ ಕೂಡ ಆತನಿಗೆ ಬದ್ಧರಾಗಿರಬೇಕು, ಅಥವಾ ಆತನಿಗೆ ನಿಷ್ಠೆಯುಳ್ಳವರಾಗಿರಬೇಕು. ಹಲ್ಲೆಲೂಯ. ವಾಕ್ಯದಿಂದ ಓದಿ ಕೇಳಿಸ್ಕೊಳ್ಳುವ. ನೋಡೋಣ, ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂತೆ ಓದೋಣ. ಯೆಹೋಶುವ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಆ ಇಸ್ರಾಯೇಲ್ ಜನಗಳೆಲ್ಲರ ಬಗ್ಗೆ ಮಾತಾಡುತ್ತಾ ಬರೀತಾನೆ. ಯೆಹೋವನನ್ನ ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನ ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಡಿಸೈಡ್ ಮಾಡಿ ನೀವೆಲ್ಲರೂ. ಹಲ್ಲೆಲೂಯ. ಅದು ಬಹಳ ಬ್ಯೂಟಿಫುಲ್ ಹೊರಡಿದ್ರಿ. ಇಸ್ರೇಲರನ್ನ ನಡೆಸುವ ಸಮಯದಲ್ಲಿ ಎಂಥ ಜನರೇ ಅವ್ರು ಗೊತ್ತಾ? ದೇವರು ಅವ್ರನ್ನ ಎಷ್ಟು ಪ್ರೀತಿ ಮಾಡಿದಾನೆ ಅಂತ ಹೇಳಿದ್ರೆ ಅವರಿಗೆ ಒಂದು ಟೈಟಲ್ ಕೊಟ್ಟಿದ್ದಾನೆ ದೇವರು. ಏನಂತ ಟೈಟಲ್ ಗೊತ್ತಾ? ಇವರು ನನ್ನ ಅಥವಾ ನನಗೆ, ಇಸ್ರಾಯೇಲ್ ಜನಾಂಗ ನನಗೆ, ಇಸ್ರಾಯೇಲ್ ಜನಾಂಗ ನನಗೆ, ರೈಟ್, ನಿಮ್ಮ ಆನ್ಸರ್ ಹಂಗಿರಲಿ. ಇಸ್ರಾಯೇಲ್ ಜನಾಂಗ ನನಗೆ ಚೊಚ್ಚಲ ಮಗನಂತಿದೆ. ಯಾವ ಮಗರೇ? ಚೊಚ್ಚಲ ಮಗನಂತಿದೆ. ಇಸ್ರಾಯೇಲ್ ಜನಾಂಗ ನನಗೆ ಚೊಚ್ಚಲ ಮಗನ ಆಗಿದೆ ಅಂತ ಹೇಳ್ತಾನೆ. ಚೊಚ್ಚಲ ಮಕ್ಕಳನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಿ ತಂದೆ ತಾಯಿಯವರಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ಚೊಚ್ಚಲ ಮಕ್ಕಳನ್ನ ನಾವು ಹೇಗೆ ಪ್ರೀತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ದೇವರು ಕೂಡ ಏನು ಮಾಡಿದಾನಂತೆ? ಆತನ ಚೊಚ್ಚಲ ಮಕ್ಕಳಾಗಿರುವ ಇಸ್ರಾಯೇಲರನ್ನು ಕೂಡ ಹಾಗೆ ಪ್ರೀತಿ ಮಾಡಿದನು. ವಿಮೋಚನೆ ಕಂಡ 4:22 ವಚನ ಓದಿ. ವಿಮೋಚನೆ ಕಂಡ 4:22. ಆದರೆ ಈ ಇಸ್ರಾಯೇಲ್ ಜನರು ಏನು ಮಾಡಿದ್ರು? ಅದಕ್ಕೆ ಯೆಹೋಶುವ ಗದರಿಸ್ತಾನೆ, ನೀವು ಇವತ್ತೇ ಡಿಸೈಡ್ ಮಾಡಿ, ಇವತ್ತೇ ತೀರ್ಮಾನ ಮಾಡಿ. ಓದಿ ವಾಕ್ಯವನ್ನ. ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಇದೆ.
ಹಾಗಾಗಿ ಯೋಚನೆ ಮಾಡಿ, ದೇವ್ರು ಇಸ್ರಾಯೇಲ್ ಜನವನ್ನು ಅಷ್ಟು ಪ್ರೀತಿ ಮಾಡಿದನ್ರಿ. ನಿಮ್ಮ ಚೊಚ್ಚಲ ಮಕ್ಕಳನ್ನು ನೀವೇನು ಮಾಡಿದ್ರಿ ಹೇಳ್ರಿ, ಹೆಚ್ಚಾಗಿ ಆ ಮಗುವನ್ನು ನೆಲದಲ್ಲಿ ಇಡುವುದಕ್ಕಿಂತಲೂ ನಿಮ್ಮ ಕೈಯಲ್ಲೇ ಜೋಪಾನ ಮಾಡಿರ್ತೀರಿ. ಕಾರಣ ಆ ಪ್ರೀತಿ. ಹಲ್ಲೆಲೂಯ. ಆ ಪ್ರೀತಿ ಅಷ್ಟೇ ಇರ್ತಾರೆ ಚೊಚ್ಚಲ ಮಕ್ಕಳ ಮೇಲೆ. ಆಮೇಲೆ 2ನೇ ಮಗು 3ನೇ ಮಗು ಬಂದಾಗ ಆ ಒಂದು ಪ್ರೀತಿ ಆಟೋಮೆಟಿಕ್ ಸ್ವಲ್ಪ ಡೌನ್ ಆಗ್ತದೆ. ಅದು ಹ್ಯೂಮನ್ ನೇಚರ್. ಅದು ಹಾಗೇನೆ ಯೋಚನೆ ಮಾಡಿ, ದೇವರು ಕೂಡ ತನ್ನ ಚೊಚ್ಚಲ ಮಕ್ಕಳಾಗಿರುವಂಥ ಇಸ್ರಾಯೇಲರನ್ನ ಎಷ್ಟು ಪ್ರೀತಿ ಮಾಡಿ, ನೀವು ನನಗೆ ಪದೇ 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 ಅವಿಧೇಯರಾಗ್ತಾ ಬಂದ್ರಿ, ಪದೇ ಪದೇ ನನಗೆ ದ್ರೋಹ ಮಾಡ್ತಾ ಬಂದ್ರಿ, ಪದೇ ಪದೇ ನನ್ನನ್ನು ರೇಗಿಸಿದಿರಿ ಎಂಬುದಾಗಿ ಅವರ ವಿಷಯವಾಗಿ ದುಃಖವನ್ನು ವ್ಯಕ್ತಪಡಿಸ್ತಾನೆ ದೇವರು. ಹಲ್ಲೆಲೂಯ. ಹಾಗಾಗಿ ನೋಡಿ, ಮೋಶೆ ಒಂದು ಕಾಲ ಬಂತು, ಮೋಶೆ ತೀರಿ ಹೋದ ಮೇಲೆ ಅವರನ್ನ ಯೆಹೋಶುವ ಮುನ್ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಕೂಡ ಅದೇ ತಪ್ಪುಗಳನ್ನು ಮಾಡ್ತಾರೆ ಅವರು. ಅದು ತಪ್ಪುಗಳು ಮಾಡುವಾಗ ಈಗ ಯೆಹೋಶುವನು ಅವರನ್ನು ಗದರಿಸಿ ಹೇಳ್ತಾನೆ. ಇನ್ನೊಂದ್ಸಲ ಓದೋಣ ಬ್ರದರ್, ಅದು ಏನಂತ ಗದರಿಸ್ತಾನೆ ಗೊತ್ತಾ? 24:15 ಯೆಹೋವನನ್ನು ಸೇವಿಸದೆ, ಯೆಹೋವನನ್ನು ವಚನ ಕರೆಕ್ಟ್ ಓದಿ. ನೋಡಿ, ಇವತ್ತು ಎಷ್ಟೋ ಜನರಿಗೆ ಹಂಗೆ ಆಗಿದ್ದೀರಿ ಪರಿಸ್ಥಿತಿ ಲೋಕದಲ್ಲಿ. ಯೆಹೋವನನ್ನ ಅಥವಾ ದೇವರನ್ನ ಸೇವಿಸುವುದು ನಿಮಗೆ ಸರಿ ಕಾಣದೇ ಇದ್ದರೆ ಯಾರನ್ನ ಸೇವಿಸಬೇಕೆಂದಿದ್ರಿ ನೀವು ಇವತ್ತೇ ಆರಿಸಿಕೊಳ್ಳಿರಿ. ನೆಕ್ಸ್ಟ್, ನಿಮ್ಮ ಪೂರ್ವಿಕರು ಯೂಫ್ರಟೀಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಾ ಇದ್ದಂಥ ದೇವತೆಗಳನ್ನ ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಕೇಳಿರಿ, ಹೇಳಿರಿ. ನೋಡಿ, ಅಲ್ಲಿ ಅವ್ರಿಗೆ ಹೇಳ್ತಾನೆ, ಇಸ್ರಾಯೇಲ್ ಜನರೇ ನೀವು ಕೇಳಿ ನನ್ನ ಮಾತೇನಂದ್ರೆ, ಇನ್ನೇ ಎಷ್ಟು ಕಾಲ ಹೀಗೆ ಬದುಕ್ತೀರಿ ನೀವೆಲ್ಲರೂ? ನಿಮ್ಮ ಪೂರ್ವಿಕರು ಪೂಜೆ ಮಾಡ್ತಿದ್ರಲ್ಲ ವಿಗ್ರಹಗಳನ್ನ, ಅನ್ಯ ದೇವತೆಗಳನ್ನ, ಯೂಫ್ರಟೀಸ್ ನದಿ ಆಚೆ ಇದ್ದಾಗ ನೀವು ಅವರೆಲ್ಲ ಮಾಡ್ತಿದ್ರಲ್ಲ ವಿಗ್ರಹ ಆರಾಧನೆಗಳನ್ನ, ಅವುಗಳನ್ನೇ ಸೇವಿಸ್ಬೇಕಂತಿದ್ದೀರಾ? ಇವತ್ತು ನನಗೆ ಹೇಳ್ರಿ. ಯಾರು? ಯೆಹೋಶುವ ಕೇಳ್ತಾನೆ, ಇವತ್ತೇ ಹೇಳಿ, ಇವತ್ತೇ ತೀರ್ಮಾನ ಮಾಡಿಕೊಳ್ಳಿ, ಯಾರನ್ನ ಸೇವಿಸಬೇಕೆಂದ್ರೆ ಯಾವುದು ನಿಮಗೆ ಸರಿ ಕಾಣಿಸ್ತಿದೆ. ಯೆಹೋವನನ್ನ ಸೇವಿಸುವುದು, ಆತನನ್ನು ಆರಾಧಿಸುವುದು ನಿಮಗೆ ಸರಿ ಕಾಣದೆ ಹೋದ್ರೆ ಇನ್ಯಾರನ್ರಿ ಸೇವಿಸಬೇಕೆಂದಿದ್ದೀರಿ? ಇವತ್ತೇ ತೀರ್ಮಾನ ಮಾಡಿ. ಆದರೆ ಒಂದು ಮಾತು ಹೇಳ್ತಾನೆ, ನೀವೇನಾದರೂ ಮಾಡಿಕೊಳ್ಳಿ, ಆದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಹಾಗಾಗಿ ಯೋಚನೆ ಮಾಡಿ, ಇವತ್ತು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳುವ, ನಾವು ಯಾರನ್ನ ಸೇವಿಸ್ತಿದ್ದೀವಿ? ನಮ್ಮಲ್ಲಿ ಕೆಲವು ಸಮಸ್ಯೆ ಇದೆ, ಇಲ್ಲೇ ಅಂತಲ್ಲ, ನಮ್ಮ ಕಮ್ಯುನಿಟಿ ಒಳಗೆ ಸಮಸ್ಯೆ ಇದೆ. ಯೇಸು ಸ್ವಾಮಿ ಏನು ಮಾಡ್ತಾನೆ ಗೊತ್ತಾ? ಎಲ್ಲ ಕ್ರಿಶ್ಚಿಯನ್ಸನ್ನ, ಎಲ್ಲ ಕ್ರೈಸ್ತರನ್ನ ಫಿಲ್ಟರ್ ಮಾಡ್ತಾನಂತ ವಾಕ್ಯದ ಬೈಬಲಲ್ಲಿ. ಏನು ಮಾಡ್ತಾನ್ರಿ? ಫಿಲ್ಟರ್ ಅಂದರೆ ಶೋಧಿಸುತ್ತಾನೆ. ಟೀ ಫಿಲ್ಟರ್ ಮಾಡಿದ್ರೆ ಹಂಗೆ ಕುಡ್ತೀವಿ ನಾವೆಲ್ಲ, ಫಿಲ್ಟರ್ ಮಾಡ್ತೀವಿ, ಸೋಸ್ತೀವೆಲ್ಲ. ಯಾಕೆ ಗೊತ್ತಾ? ಅಶುದ್ಧ ಎಲ್ಲ ಮೇಲೆ ಇರಲಿ ಅಂತೇಳಿ. ಆ ಸೋಸಿರುವಂಥದ್ದು ಪ್ಯೂರ್ ಬರ್ತಲ್ಲ ಹೊರಗಡೆ, ಅದನ್ನು ಮಾತ್ರ ಕುಡಿತೀವಿ. ನೀರು ಕೂಡ ಹಂಗೇನೆ, ಎಲ್ಲನೂ ಹಂಗೆ ಫಿಲ್ಟರ್ ಮಾಡ್ತೀವಿ ಎಲ್ಲ. ಸೇಮ್ ದೇವರು ಕೂಡ ತನ್ನಗೋಸ್ಕರವಾಗಿ ಆದುಕೊಂಡ ಜನಾಂಗವನ್ನ ಫಿಲ್ಟರ್ ಮಾಡ್ತಾ ಇದ್ದಾನೆ ಈ ಕೊನೆಯ ಕಾಲದಲ್ಲಿ. ಅದಕ್ಕೆ ನೀವೇನು ಮಾಡಿ, ದೇವರನ್ನ ಸೇವಿಸಲಿಕ್ಕೆ ನೀವು ನಿರ್ಧಾರ ಮಾಡಿ ಹೊರತು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾರೆ ಕೆಲವರೆಲ್ಲ. ಸ್ವಲ್ಪ ಈ ಕಡೆ ಬಂದಾಗ ಈ ಕಡೆ ಹೋಗೋಣ, ಆ ಕಡೆ ಬಂದಾಗ ಆ ಕಡೆ ಹೋಗೋಣ. ಅದು ದೇವರ ಮುಂದೆ ಭಯಂಕರವಾದಂಥ ಕೋಪಕ್ಕೆ ನಡೆಸ್ತದೆ. ಎಚ್ಚರ. ಹಲ್ಲೆಲೂಯ. ಇದು ಬಹಳ ಸೀರಿಯಸ್ ಮ್ಯಾಟ್ರ್. ಅದರ ಬಗ್ಗೆ ಹೇಳ್ತೀನಿ ಟೈಮ್ ಇದ್ದಾಗ. ಹಾಗಾಗಿ ಯಾರು ಸಹ ಆ ರೀತಿಯಲ್ಲಿ ಇದ್ರೆ ಇವತ್ತೇ ನಿರ್ಧಾರ ಮಾಡಿ, ಇವತ್ತೇ ತೀರ್ಮಾನ ಮಾಡಿ. ಯಾಕಂತ ಹೇಳಿದ್ರೆ ದೇವರ ಮುಂದೆ ನಾವು ಯಾರು ಸಹ ಡ್ರಾಮಾ ಮಾಡುವ ಹಾಗೆ ಇಲ್ಲ. ದೇವರ ಮುಂದೆ ನಟನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಮನುಷ್ಯರ ಮುಂದೆ ಏನು ಬೇಕಾದ್ರೆ ಡ್ರಾಮಾ ಮಾಡಿ, ಅದು ದೇವರಿಗೆ ಬೇಕಾಗಿಲ್ಲ. ಆದರೆ ದೇವರ ಮುಂದೆ ನಟಿಸುವಂಥ ಭಕ್ತಿ ಬೇಕೇ ಆಗಿಲ್ಲ. ಆತನಿಗೆ ಬೇಕಾಗಿದೆ ಗೊತ್ತಾ? ಒಳ್ಳೆ ಶುದ್ಧ ಹೃದಯದ ಭಕ್ತಿ ಬೇಕು ಆತನಿಗೆ. ಹಲ್ಲೆಲೂಯ. ಅದಕ್ಕೆ ವಾಕ್ಯಗಳೆಲ್ಲ ಬರುತ್ತಾ ನಾವು ಧ್ಯಾನ ಮಾಡ್ತಾ ಹೋದ್ವಿ ಬರೋ ದಿವಸಗಳೇನೆಂದರೆ, ನಾವು ಇನ್ನೂ ಕೂಡ ಹಳೆಯ ರೀತಿಯಲ್ಲಿ ದೇವರನ್ನು ಆರಾಧಿಸುವಂಥ ಕ್ರೈಸ್ತರಲ್ಲ, ನಾವು ಹೊಸ ರೀತಿಯಲ್ಲೇ ದೇವರನ್ನು ಆರಾಧಿಸುವ ಭಕ್ತರೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿದ್ರೆ ನಾವು ನೂತನ ಸೃಷ್ಟಿಯಾಗಿ ನೂತನ ಸ್ವಭಾವದಲ್ಲಿ ಜೀವಿಸಿ ಆತನನ್ನು ಘನಪಡಿಸುವಂಥ ಭಕ್ತರಾಗಿದ್ದೇವೆ. ಹಾಗಾಗಿ ನಾವು ನಂಬಿರುವಂಥ ದೇವರಿಗೆ ಬದ್ಧರಾಗಿರಬೇಕು. ಮೂರನೇ ವಿಷಯ, ಮೊದಲನೇ ಒಂದು ವಿಷಯ, ನಾನು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೀತಾ ಇದ್ದೀನಿ ಅನ್ನೋದಕ್ಕೆ ಮೊದಲನೇ ಗುರುತೆ, ನನ್ನೊಳಗಡೆ ದೀನ ಮನಸ್ಸು ಇರ್ಬೇಕ್ರಿ. ಆ ದೀನ ಮನಸ್ಸು, ಕುಗ್ಗಿವದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಆ ದೀನ ಮನಸ್ಸು ನಿನ್ನಲ್ಲಿದ್ದರೆ ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಉದಾಹರಣೆ ಯೇಸು ಸ್ವಾಮಿ ಬಗ್ಗೆ ನಾವು ಕೇಳಿ ತಿಳ್ಕೊಂಡಿವಿ. ಎರಡನೇದಾಗಿ ಏನು ಗೊತ್ತಾ? ಆ ಪರಲೋಕ ರಾಜ್ಯದಲ್ಲಿ ನಾವು ಸೇರ್ಬೇಕಂತಾನೆ ನಮ್ಮ ಗುರಿ. ಅದನ್ನೇ ಗುರಿಯಾಗಿಟ್ಟುಕೊಂಡು ಓಡ್ತಾ ಇದೀವಿ ನಾವೆಲ್ಲರೂ ಕೂಡ. ನಮ್ಮ ಕ್ರೈಸ್ತ ನಂಬಿಕೆ ಎಂಬ ಓಟವನ್ನು ಓಡ್ತಿದ್ದೀವಿ. ನಾವು ಮುಗಿಸಲಿಲ್ಲ ಇನ್ನೂ ಕೂಡ. ಯಾರ್ದಾರು ಮುಗಿಸಿದ್ವಾ? ಇಲ್ಲ, ಓಡ್ತಿದ್ದೀವಲ್ಲ. ಆದರೆ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಂತ ಬರ್ದನ್ರಿ.
ನನ್ನ ಓಟವನ್ನು ಓಡಿ ಕೊನೆಗಾಣಿಸಿದ್ದೇನೆ, ಈಗ ನನಗೆ ಜೀವವೆಂಬ ಜಯಮಾಲೆಯು ಸಿದ್ಧವಾಗಿದೆ. ಅದು ನನಗೆ ಮಾತ್ರ ಅಲ್ಲ, ಯಾರು ಈ ರೀತಿಯಲ್ಲೇ ಓಡ್ತಿರಲ್ಲ ಅವಾಗ ನಿಮಗೂ ಕೂಡ ಸಿಗ್ತದೆ. ಹಾಗಾಗಿ ಈ ನಮ್ಮ ಓಟ ಓಡಿ ಆ ಪರಲೋಕ ರಾಜ್ಯದಲ್ಲಿ ಸೇರ್ಬೇಕಂತ ಹೇಳಿದ್ರೆ ಎರಡನೇ ಒಂದು ಗುಣ, ನನ್ನೊಳಗಡೆ ಪಶ್ಚಾತ್ತಾಪದ ಮನಸ್ಸು ಬರಲೇಬೇಕು. ಪಶ್ಚಾತ್ತಾಪದ ಮನಸ್ಸು ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ಆ ಜೀವಮಾಲೆ ಆ ಸಿಕ್ಕೋದಿನ್ನೂ ದೂರವಾಯ್ತು. ಆ ಮೋಶನೇ ಸಣ್ಣ ಮಿಸ್ಟೇಕ್ ಮಾಡಿದಕ್ಕೆ ಕಾನಾನ್ ದೇಶ ಸೇರಕ್ಕಾಗಲ್ಲಂತೆ. ಏನು ಮಾಡಿದನಂತ ದೇವರವನಿಗೆ, ನೀನು ನನ್ನನ್ನು ಏನು ಮಾಡಿದಿ, ಮಾತನ್ನು ಅವಿಧೇಯತೆ ತೋರಿಸಿದ ಕಾರಣ, ನಾನು ಹೇಳಿದ ರೀತಿ ನಡ್ಕೊಳ್ಳದಿರುವ ಕಾರಣ ನೀನು ಅದನ್ನು ಹೋಗಿ ಸೇರೋಕ್ಕಾಗಲ್ಲ, ಸುಮ್ಮನೆ ನಿನ್ನ ಸಂತೋಷಕ್ಕಾಗಿ ಸ್ವಲ್ಪ ದೂರ ದೃಷ್ಟಿಯಿಂದ ನೋಡಿ ಅಷ್ಟೇ ಖುಷಿ ಪಡಂದಂತೆ. ಸೊ ಹಾಗಾದರೆ ಈ ದೇವರು ಎಷ್ಟು ಸೀರಿಯಸ್ ಇದೆ ಆ ವಿಷಯದಲ್ಲಿ, ದೇವರ ಮುಂದೆ ಭಾಳ ಪ್ರಾಮಾಣಿಕವಾಗಿರ್ಬೇಕು. ಆಮೇಲೆ ಮೂರನೇದಾಗಿ ಏನಂತ ಹೇಳಿದ್ರೆ, ಮೂರನೇ ಒಂದು ವಿಷಯನೇ, ನನ್ನೊಳಗಡೆ ಏನು ಬೇಕಂತ ಹೇಳಿದ್ರೆ ಪಶ್ಚಾತ್ತಾಪದ ಮನಸ್ಸು. ಪಶ್ಚಾತ್ತಾಪದ ಮನಸ್ಸು ನಮ್ಮನ್ನು ದೇವರ ಸಾನ್ನಿಧ್ಯಕ್ಕೆ ನಡೆಸುತ್ತದೆ. ಆಮೇಲೆ ದೀನ ಸ್ವಭಾವ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುತ್ತದೆ. ಆಮೇಲೆ ನಮ್ಮಲ್ಲಿದ್ದಂಥ ಆ ನಮ್ರತೆ, ಆ ದೀನ ಮನಸ್ಸು ದೇವರಿಗೆ ಹತ್ತಿರಗೊಳಿಸ್ತದೆ ನಮ್ಮನ್ನು. ಪಶ್ಚಾತ್ತಾಪದ ಮನಸ್ಸು ದೇವರ ಬಳಿಗೆ ಆ ಸಂದರ್ಭಗಳಲ್ಲಿ ಆತನಿಗೆ ಬದ್ಧರಾಗಿ ಜೀವಿಸೋಣ. ಅದಕ್ಕೆ ಆತನನ್ನು ಬಿಟ್ಟು ಬಲಕ್ಕಾದರೂ ಎಡಕ್ಕಾದರೂ ನಾವು ಹೋಗದೆ ಆತನ ಮಾರ್ಗದಲ್ಲೇ ನಡೆದರೆ, ಆತನು ತೋರಿಸಿಕೊಟ್ಟ ಹೆಜ್ಜೆ ಜಾಡಿನಲ್ಲೇ ನಡೆದರೆ ನಮ್ಮ ಕ್ರೈಸ್ತ ಜೀವಿತ ಆಶೀರ್ವಾದ ಹೊಂದುವಂಥ ಜೀವಿತ. ಅಷ್ಟೇ ಮಾತ್ರ ಅಲ್ಲದೇ ಅದೇ ರೀತಿಯಲ್ಲಿ ನಾವು ನಡೆದು ಯೇಸು ಪರಲೋಕ ರಾಜ್ಯಕ್ಕೆ ಸೇರಿದ ಹಾಗೆ ನಾವು ಕೂಡ ಪರಲೋಕ ರಾಜ್ಯದಲ್ಲಿ ಸೇರಲಿಕ್ಕೆ ಸಾಧ್ಯವಾಗುತ್ತದೆ. ದೇವರು ಆಗಾಗುವಂಥ ಈ ವಾಕ್ಯಗಳ ಮೂಲಕವಾಗಿ ಎಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳುವ ಎಲ್ಲರೂ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕೇಳಿದ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳುವ, ಕೇಳಿ ಬಿಟ್ಟು ಬಿಡೋದಲ್ಲ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ದೇವರೇ ನನಗೆ ದೀನ ಸ್ವಭಾವವನ್ನು ಕೊಡು, ದೇವರೇ ನಾನು ನಿನಗೆ ಯಾವಾಗಲೂ ನನ್ನ ಕ್ರೈಸ್ತ ಜೀವಿತದಲ್ಲಿ ನಿನಗೆ ಮಾತ್ರವೇ ಬದ್ಧಳಾಗಿರ್ತೇನೆ ಎಂಬುದಾಗಿ ಅರಿಕೆ ಮಾಡಿ ಖಂಡಿತವಾಗಿ ನೀವು ಸ್ವೀಕಾರ ಮಾಡಿದಂಥ ವಾಕ್ಯಗಳಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವ ದೇವರೇ, ನಿಮ್ಮನ್ನು ಘನಪಡಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ವಂದಿಸ್ತೇವೆ. ಈ ಅಮೂಲ್ಯವಾದ ಸಮಯದಲ್ಲಿ ದೇವರಿನ ಜೀವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಮಹಾಕೃಪೆಗೆ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ ಉಂಟಾಗಲಿ. ನಾವು ಕೇಳಿದ ಎಲ್ಲ ವಾಕ್ಯಗಳು ಮನುಷ್ಯರ ಮಾತುಗಳಾಗಿರದೆ ಕೇವಲ ನಿನ್ನ ಮಾತುಗಳನ್ನೇ ನಾವು ಕೇಳಿ ತಿಳಿದುಕೊಂಡಿದ್ದೇವೆ ಕರ್ತನೆ. ಕರ್ತನಾದ ಯೇಸು ಪೇತ್ರನ ಮೂಲಕವಾಗಿ ಎಚ್ಚರಿಸಿದ ಹಾಗೆ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ತಾನು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ನಮಗೆ ಮಾದರಿಯನ್ನು ತೋರಿಸುವಾಗಿದೆನೆಂಬುದಾಗಿ ಇವತ್ತು ನಾವುಗಳು ಕೂಡ ಕರ್ತನೆ ನೀನು ತೋರಿಸಿದ ಮಾದರಿಯ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ನಾನು ಬದ್ಧಳು ಆಗಿದ್ದೀನಿ ಅನ್ನೋದಕ್ಕೆ ನಮ್ಮಲ್ಲಿ ನೂತನ ಸ್ವಭಾವ ಬರಬೇಕು. ಅಥವಾ ಕರ್ತನೆ ನಾವು ಪುನರುಜ್ಜೀವನಗೊಂಡವರಾಗಿರ್ಬೇಕೆಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದೀವಿ. ಆ ಪುನರುಜ್ಜೀವನಕ್ಕೆ, ಆ ನೂತನ ಸ್ವಭಾವಕ್ಕೆ ಗುರುತಾಗಿ ಕೆಲವು ಕಾರ್ಯಗಳನ್ನು ನಮಗೆ ತೋರಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮಲ್ಲಿ ದೀನ ಸ್ವಭಾವ